ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನಂ ಶಲಾಕಯ ಚಕ್ಷುರ್ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಲೋಕಾ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಒಂದು ಭಾಗ್ಯ ಅಂತ ತಿಳ್ಕೊಳ್ತೇನೆ. ಯಾಕಂದರೆ ಅಪ್ಪವರು ಅಡ್ಡಾಡಿದ ಜಗದಲ್ಲಿ ನಾವು ಬಂದು ಮಾತಾಡೋದು ಎಷ್ಟು ಸರಿ ಅಂತ ನನಗೂ ಕನ್ಫ್ಯೂಷನ್ ಇದೆ. ಯಾಕಂದರೆ ಇಲ್ಲಿ ಸತ್ಯ ಮಾತ್ರ ಮಾತಾಡಬೇಕು. ಯಾರು ಕೇಳಿಲ್ಲ ಅಂದರೂ ಅವರಂತೂ ಕೇಳ್ತಾರೆ. ನೀವು ಚಪ್ಪಾಳೆ ಹೊಡಿಬೋದು, ಬಟ್ ಅವ್ರು ಕೇಳ್ತಾರೆ. ನನ್ನ ಕೆಲವೊಂದು ಅನುಭವಗಳು ಅಪ್ಪರ ಜೊತೆ, ಆಮೇಲೆ ನಾನೇನು ಅನಿಸ್ಕೊಂಡೆ, ಏನು ಕಲ್ಕೊಂಡೆ ಅವರಿಂದ ಅಂತ ಹೇಳಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹೇಳ್ಕೊಳ್ತೇನೆ. ಮನುಷ್ಯನಿಗೆ 4 ಹಂತ ಅಂದರೆ ನಮ್ಮ ಜೀವದಲ್ಲಿ 4 ಹಂತಗಳು. ಒಂದು ಮೃಗತ್ವ, ಪಶುತ್ವ, ಮನುಷ್ಯತ್ವ, ದೈವತ್ವ. ಮೃಗತ್ವ ಮತ್ತು ಪಶುತ್ವವನ್ನು ಮುಗಿಸ್ಕೊಂಡು ಈಗ ಮನುಷ್ಯತ್ವಗೆ ಬಂದಿದ್ದೇವೆ. ಮನುಷ್ಯತ್ವವನ್ನು ಉಳಿಸ್ಕೊಂಡು ದೈವತ್ವದ ಕಡೆ ಸಾಗಬೇಕು. ಹೇಗೆ ಅನ್ನೋದನ್ನು ಅಪ್ಪಾಜಿ ಕಲಿಸ್ಕೊಟ್ರು. ಅವರು ಆ ದೈವತ್ವದ ಕಡೆ ಸಾಗಿದರು. ಅದನ್ನು ಪ್ರತ್ಯಕ್ಷವಾಗಿ ದರ್ಶನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ನಾವು ಅದನ್ನೆಷ್ಟು ಅಳವಡಿಸ್ಕೊಂಡ್ವಿ ಅದನ್ನು ನಾವೇ ಪ್ರಶ್ನೆ ಹಾಕ್ಕೊಳ್ಬೇಕು. ನಾನು ಅವರಿಂದ ಕಲ್ತಿದ್ದು ಬಹಳ ಇದೆ. ಎಷ್ಟೋ ಸಂದರ್ಭಗಳಲ್ಲಿ ನನಗೆ ಒಂದೇ ಶಬ್ದ, ಒಂದೇ ಸೆಂಟೆನ್ಸು ಹೇಳಿ ನನ್ನ ಜೀವನದ ದೃಷ್ಟಿನೇ ಬದಲಾವಣೆ ಮಾಡಿದರು. ಮೊದಲ ಸಲ ಅಜ್ಜಾರನ್ನ ಭೇಟಿಯಾಗಿದ್ದು ಅಂದರೆ ಅಪ್ಪಾರನ್ನ ಏನೋ ಒಂದು ಹಂಬಲ ಚಾಲು ಆಯಿತು. ಭಾಳ ವರ್ಷದ ಹಿಂದೆ ಹಂಬಲ ಚಾಲು ಆಯಿತು. ಸಿದ್ದೇಶ್ವರ ಅಪ್ಪಗಳಂತಿದ್ದಾರೆ, ಅವ್ರನ್ನ ಭೇಟಿ ಆಗಬೇಕು, ಅವರು ನಡೆದಾಡುವ ದೇವರಂತೆ. ಆ ಹಂಬಲ ಇಷ್ಟು ಚೆನ್ನಾಗಿ ಒಳಗಡೆ ಪಕ್ವ ಆಗ್ತಾ ಹೋಗ್ತಲ್ಲ, ಹೆಂಗಾದ್ರೂ ಮಾಡಿ ಭೇಟಿ ಆಗಬೇಕು, ಅವ್ರ ದರ್ಶನ ತಗೋಬೇಕು ಅಂದಾಗ ಒಂದು ದಿವಸ ಒಂದೇ ವಾರದಲ್ಲಿ ಸಿಂದಗಿಯಿಂದ ಫೋನ್ ಬರುತ್ತೆ. ಸಿಂದಗಿ ಕಾಲೇಜ್ನಿಂದ ಫೋನ್ ಬರುತ್ತೆ. ಇಲ್ಲರಿ, ನೀವು ನಮ್ಮ ಸಂಸ್ಥೆಗೆ ಶಿಕ್ಷಣ ಕ್ಷೇತ್ರಕ್ಕೆ, ಅಂದರೆ ಶಿಕ್ಷಣ ಒಂದು ನಮ್ಮದು ಆ್ಯನ್ಯುವಲ್ ಡೇ ಇದೆ, ಅಲ್ಲಿ ತಾವು ಅತಿಥಿಗಳ ಬರಬೇಕು ಅಂಥೇಳಿ. ಆವಾಗ ನನಗೆ ಅಹಂಕಾರ ಭಾಳ ಇತ್ತು. ನಾ ಭಾರಿ ಮಾತಾಡ್ತೀನಿ, ನಾ ಭಾರಿ ಅದೇನಿ, ನನ್ನಂಗೆ ಯಾರು ಮಾತಾಡ್ತಾರ, ನನ್ನ ಮಾತು ಕೇಳಕತ್ರ ಮಂದಿ ಭಾರಿ ಚಪ್ಪಾಳೆ ಹೊಡಿತಾರೆ. ದೊಡ್ಡ ಅಹಂಕಾರ ನನಗೆ. ನಾನು ಸ್ವಲ್ಪ ದಿಮಾಕ್ ಮಾಡಿದೆ. ಏನಂತೇಳಿ, ಇಲ್ಲರಿ ನಾ ಭಾಳ ಬ್ಯುಸಿ ಅದೇನಿ, ಬರೋಕ್ಕಾಗೋದಿಲ್ಲ, ನಾನು ನೋಡ್ತೀನಿ, ನನ್ನ ಕ್ಯಾಲೆಂಡರ್ ನೋಡ್ತೀನಿ ಅಂತ ಇದ್ದಿದ್ದು ಹೇಳಿದೆ. ಏನು ಕ್ಯಾಲೆಂಡರ್ ಇಲ್ಲ, ಏನಿಲ್ಲ, ಖಾಲಿನೇ ಇದ್ವಿ. ಹಂಗೆ ಹೇಳಬೇಕು ಅಂತ ಹೇಳಿದ್ವಿ. ಮುಂದೆ ಅವರು ಪ್ರಿನ್ಸಿಪಲ್ರು ಏನಂದರು, ಇಲ್ಲ ಸರ ನೀವು ಬರಬೇಕು, ಯಾಕಂದರೆ ಸಿದ್ದೇಶ್ವರ ಅಪ್ಪಗಳು ಬರ್ತಾರೆ. ಇಮಿಡಿಯೇಟ್ಲಿ ಎಲ್ಲ ಅಹಂಕಾರ ಧಡ್ ಅಂತ ಕೆಳಗಡೆ ಬಿತ್ತು. ಇಲ್ಲರಿ ಬರ್ತೀನಿ, 100% ಬರ್ತೀನಿ ಅಂತ ಹೇಳಿ ಮೊದಲ ದರ್ಶನ ನನಗೆ ಸಿದ್ದೇಶ್ವರ ಅಪ್ಪಗಳದ್ದು ಆಗಿದ್ದು ಸಿಂದಗಿ ಕಾಲೇಜ್ನಲ್ಲಿ. ಆಮೇಲೆ ಅವರ ಪಕ್ಕಕ್ಕೆ ಕುಂದ್ರೋ ಒಂದು ಅವಕಾಶ ಸಿಕ್ತು. ಯಾಕಂದರೆ ಜೀವನದಲ್ಲಿ ಸಂದೇಶ ಮತ್ತು ಅವಕಾಶ ಹೇಳಿ ಕೇಳಿ ಬರೋದಿಲ್ಲ. ಅದನ್ನೇ ದ.ರಾ. ಬೇಂದ್ರೆ ಅವ್ರು ಹೇಳಿದರು, ಬಂದಾಗ ಖಾಲಿ ಇರು, ಯಾಕಂದರೆ ನೀ ಖಾಲಿ ಇದ್ದಾಗ ಅದು ಬರೋದಿಲ್ಲ ಅಂತ. ಅಂದರೆ ಅದು ಏನೋ ಗ್ರೇಸ್ ಒಂದೇನಿರ್ತೈತಿ ಅದು ಬರೋದು. ಅದಕ್ಕೆ ಕಿಟಕಿ ಎಲ್ಲ ಬಾಗಿಲ ತಕ್ಕೊಂಡು ಇಟ್ಕೊಂಡ್ರೆ ಅದು ಒಳಗೆ ಬರ್ತೈತಿ. ನಾವು ಮುಚ್ಕೊಂಡು ಇಟ್ಕೊಂಡು ಹಿಂಗೆ ಕೂತ್ಕೊಂಡ್ರೆ ಏನೂ ಬರೋದಿಲ್ಲ. ಸೊ ನಾ ಮುಚ್ಕೊಂಡಿದ್ದೆ, ಆದರೂ ಆ ಭಗವಂತ ಮುಚ್ಕೋಬೇಡು, ಅಲ್ಲಿ ಬರಾಕತ್ತವ್ರು ಯಾರು. ಒಂದು ವೇಳೆ ಅವ್ರ ಪ್ರಿನ್ಸಿಪಲ್ ಏನರ ಅದು ಮುಂದೆ ಹೇಳಿದ್ದಿಲ್ಲ ಅಂದರೆ ನಾ ಬಿಟ್ಬಿಡ್ತಿದ್ದೆ. ಆಮೇಲೆ ಫಂಕ್ಷನ್ ಆದಮೇಲೆ ನೋಡ್ತಿದ್ದೆ, ಎಂಥ ಮೂರ್ಖನಾದಪ್ಪ ಅಂತ ಒಂದು ಫೀಲಿಂಗ್ ಬರ್ತಿತ್ತು. ಬಟ್ ಆ ಮೂರ್ಖನಾಗಲಿಕ್ಕೆ ಅವಕಾಶ ಕೊಡಲಿಲ್ಲ. ಮೋಸ್ಟ್ಲಿ ಅಪ್ಪಗಳ ಇಚ್ಛೆ ಇತ್ತು ಏನೋ, ನಾ ಭೇಟಿ ಆಗೋದಿತ್ತು ಏನೋ, ಅವರ ಒಂದು ದರ್ಶನ ತಗೊಳ್ಳೋದಿತ್ತೇನೋ. ಅದಕ್ಕೆ ಅವ್ರು ಹೇಳಿದ ಮೇಲೆ ಬರ್ತೀನಿ ರೀ ಅಂತ ಬಂದೆ. ಅಪ್ಪಗಳ ಪಕ್ಕಕ್ಕೆ ಕೂತ್ಕೊಳ್ಬೇಕು. ಆವಾಗ ನಾ ಎಷ್ಟು ಮಲೀನವಾಗಿದ್ದೇನೆ ಅಂತ ಗೊತ್ತಾಯಿತು. ಕುಂದ್ರಾಕ ಕಂಫರ್ಟಬಲ್ ಇದ್ದಿದ್ದಿಲ್ಲ. ಯಾಕಂದ್ರೆ ಕೆಟ್ಟ ವಿಚಾರಗಳು, ಏನೇನೋ ಕೆಟ್ಟದ್ದು ಮಾಡೋದು. ಹೊರಗಡೆ ನಾಟಕ ಚಲೋ ಮಾಡ್ತೇವೆ. ಎಲ್ಲರ ಮುಂದೆ ನಾಟಕ ಮಾಡಲಿಕ್ಕೆ ನಂಬರ್ 1 ನಾವು. ಹೌದಾ? ಹಾಸ್ಪಿಟಲ್ನಲ್ಲಿನೂ ಆರಾಮದೇನಪ್ಪ ಅಂತ ಕೇಳಿದ್ರೆ ಆರಾಮದೇನೆ ಅಂತ ಹೇಳ್ತೀವಿ. ಮತ್ತು ಇಲ್ಲಾಕೆ ಬಂದಿದ್ರೆ ಆರಾಮಿಲ್ಲ ಅಂತ ಆಮೇಲೆ ಹೇಳ್ತೀವಿ ನಾವು. ಹಾಗೆ ನನ್ನ ಮಲಿನತೆನ ಎಷ್ಟು ಇದಿದ್ದೇನೆ ಅನ್ನೋದು ಅವ್ರ ಪಕ್ಕಕ್ಕೆ ಕುತ್ಕೊಂಡಾಗ ಚಾಲು ಆಯಿತು. ಆಮೇಲೆ
ಅಲ್ಲಿಯ ಆಯೋಜಕರು ಅವರೇನು ಫಂಕ್ಷನ್ ಮಾಡ್ತಾರೆ, ಅವರು ನೀವ ಮೊದಲು ಮಾತಾಡ್ಬೇಕ್ರಿ ಅಂತ ನನಗಂದರು. ಅದು ಅಪ್ಪರ ಮುಂದೆ ಮಾತಾಡಬೇಕು. ಆಯಿತು ಅಂತ ಹೋಗಿ ನನ್ನ ಒಂದು ಶೈಲಿಯಲ್ಲಿ ರಾಜಾರೋಷವಾಗಿ ಹಿಂಗೈತಿ ಹಂಗೈತಿ ಹಿಂಗೈತಿ ಹಂಗೈತಿ ಚೀರಾಡೀನಿ. ನಾ ಇದ್ದಿದ್ದೆ ಹೇಳತ್ತೆ. ಈಗಿಷ್ಟು ಶಾಂತ ಮಾತಾಡೋಕೆ ಅವರು ಕಾರಣ. ಜೋರು ಮಾತಾಡಿ ಆಮೇಲೆ ನಂದೆಲ್ಲ ಲಕ್ಷ್ಯ ಅವ್ರ ಕಡೆನ. ಅವ್ರೇನಂತಾರೋ ಏನೋ ಹೇಳಿ ಬಂದೆ, ಕೂತ್ಕೊಂಡೆ. ನಮಸ್ಕಾರ ಅಪ್ಪರ ಅಂತ ಕೂತ್ಕೊಂಡೆ. ಅವರು ಅಷ್ಟ ಸಣ್ಣ ಧ್ವನಿಯಲ್ಲಿ ಭಾಳ ಚಂದ ಮಾತಾಡಿದ್ರಿ ಅಂದರು. ನನಗೆ ಗೊತ್ತಿತ್ತು ಮಾತಾಡಿಲ್ಲ ಅಂತ. ಅವ್ರು ಹೇಳಿದರು, ಬಟ್ ಒಳಗಡೆ ಒಂದು ಸ್ಫೂರ್ತಿ. ಆಮೇಲೆ ನಾನು ಒಂದು ಅಜ್ಜಾರಿಗೆ ಅಂದಬಿಟ್ಟೆ, ಇಲ್ರಿ ಅಪ್ಪಾರ ಮತ್ತೆ ಹಿಂಗೆ ಬಂದೆ. ನನ್ನ ಜೊತೆ ಒಬ್ಬರು ಇದರಿಂದ ರಮಣ ಆಶ್ರಮದಿಂದ ಇನ್ನೊಬ್ಬರು ಸಾಧಕರು ಬಂದಿದ್ರು ಅಲ್ಲಿ. ಅದಕ್ಕೆ ರೀ ಅಪ್ಪಾರ ಹಿಂಗೆ ಸಾಧಕರು ಬಂದಾರ, ಅದಕ್ಕೆ ನಾವು ಆಶ್ರಮದಾಗ ಇರಬೇಕಂತೀವಿ ಒಂದು ದಿವಸ, ಒಂದು ರಾತ್ರಿ ಇಲ್ಲಿ. ಆಯಿತು ಅಂತಂದರು. ಮೊದಲ ಭೇಟಿಯಲ್ಲಿ ಆಶ್ರಮದಲ್ಲಿ ಬಂದು ಮೇಲೆ ಒಂದು ರೂಮ್ ಖಾಲಿ ಮಾಡಿ ಅವತ್ತಿತ್ತು ಮುಂಜಾನೆ ಮತ್ತೆ ದರ್ಶನ ಮಾಡಿ ಹೋಗುವಂಥ ಭಾಗ್ಯ ಇತ್ತು. ಯಾಕಂದರೆ ದೇವರು ಸರಿಯಾದ ಸಮಯಕ್ಕೆ ಸರಿಯಾದ ಉದ್ದೇಶದಿಂದ ಸರಿಯಾದ ವ್ಯಕ್ತಿಗಳನ್ನು ಪರಿಚಯ ಮಾಡಿಸ್ತಾನೆ. ಹಾಗೆ ನನಗೆ ಅಜ್ಜವರ ಪರಿಚಯ ಆಗಿದ್ದು, ಅವರ ದರ್ಶನ ಆಗಿದ್ದು. ಮುಂದೆ ಬಹಳ ಕಷ್ಟದ ಸಮಯದಲ್ಲಿ, ಅಂದರೆ ಯಾವಾಗ ನಾನು ದ್ವಂದ್ವದಲ್ಲಿ ಬಿದ್ದಿದ್ದೇನೆ ಅವಾಗೆಲ್ಲ ಅಜ್ಜರ ಹತ್ರ ಬಂದಿದೆ. ಭಾಳ ಚೆನ್ನಾಗಿರೋ ಒಂದು ದ್ವಂದ್ವ ಹೇಳ್ತೇನೆ ನಿಮಗೆ. ನಾನು ಈ ಟ್ರೈನಿಂಗ್ ಫೀಲ್ಡ್ನಲ್ಲಿರೋದ್ರಿಂದ ಜನರನ್ನು ಸಬಲೀಕರಣ ಮಾಡೋದು, ಜೀವನ ಹಿಂಗೈತಿ ಹಂಗೆ ಮಾಡಿರಿ ಅಂತ ಹೇಳೋದು, ಇದನ್ನು ಭಾಳ ವರ್ಷದಿಂದ ಮಾಡಿದೆ. ಒಂದು 10 ವರ್ಷ ಮಾಡಿದೆ. ಒಂದು 5-6 ಲಕ್ಷ ಜನನ ಸಂವಾದ ಮಾಡಿದ್ವಿ. ಅದೆಲ್ಲ ಆದಮೇಲೆ ಒಂದು ದಿವಸ ಭಾಳ ಮನಸ್ಸಿಗೆ ಬೇಜಾರಾಗ್ಬಿಡ್ತು. ಏನಪ್ಪ, ನಾನು ದೊಡ್ಡ ಎಲ್ಲ ಜಗತ್ತಿಗೆಲ್ಲ ಹೇಳ್ತೇನೆ ಜೀವನ ಮಾಡಬೇಕು, ಉಪಜೀವನಕ್ಕೆ ಸಿಕ್ಕಾಕಕ್ಕೆ ಹೋಗ್ಬೇಡ್ರಿ, ಹೊಟ್ಟೆ ತುಂಬಿಸ್ಕೊಳ್ಳೋದು ಜೀವಂತ ಇರೋದು ಜೀವನ ಅಲ್ಲ. ಎಕ್ಸ್ಪ್ಲೋರ್ ಆ್ಯಂಡ್ ಅವಾಲ್. ನಾವು ಮನುಷ್ಯರು, ನಾವು ಪ್ರಾಣಿಗತೆ ಜೀವನ ಮಾಡ್ಬಾರ್ದು. ಇಂಥವೆಲ್ಲ ದೊಡ್ಡ ಮಾತಾಡ್ತಿದ್ದೆ ನಾನು. ಈಗೂ ಮಾತಾಡ್ತೀನಿ, ಬಟ್ ಈಗ ಪ್ರಜ್ಞೆಯಿಂದ ಮಾತಾಡ್ತೇನೆ. ಆವಾಗ ಅಹಂಕಾರದಿಂದ ಮಾತಾಡ್ತಿದ್ದೆ ನಾನು, ಭಾಳ ದೊಡ್ಡ ಅಹಂಕಾರ. ಮುಂದೆ ಒಂದು ಫ್ರಸ್ಟ್ರೇಷನ್ ಬಂತು. ಏನಂತ ಒಂದು ದಿವಸ ಯಾಕೆ ಬಂತೋ ಗೊತ್ತಿಲ್ಲ, ಅದೇ ಅವನ ಸೃಷ್ಟಿಗೆ ಅದನ್ನೇನೋ ಅಳಕ್ಕಾಗೋದಿಲ್ಲ. ಸಡನ್ಲಿ ಬಂತು, ಮಹೇಶ್ ನೀನಾರ ಏನು ಮಾಡಾತಿ? ಅವ್ರು ಅದನ್ನು ಮಾಡಿ ಹೊಟ್ಟೆ ತುಂಬಿಸ್ಕೊಳತ್ತಾರೆ, ಜೀವಂತದಾರೆ. ನೀ ಏನೇನೋ ಮಾತಾಡಿ ಹೊಟ್ಟೆ ತುಂಬಿಸ್ಕೊಂಡು ಜೀವಂತದಿ. ನಿನಗೆ ಅವ್ರಿಗೇನು ಡಿಫ್ರೆನ್ಸು ಅಂತ ಬಂತು. ಅದಕ್ಕೆ ನನಗೆ ಒಳಗಡೆ ತ್ರಾಸು ಚಾಲೋ ಆಯ್ತು. ಹೊಟ್ಟೆ ತುಂಬಿಸ್ಕೊಳ್ಳೋದು ಜೀವಂತ ಇರೋದು, ಹೊಟ್ಟೆ ಅದಕ್ಕೆ ಇದನ್ನ ಯಾಕೆ ಮಾಡಬೇಕು, ಕಲಿಸ್ಬೇಕು. ಯಾಕಂದರೆ ಮುಂಜಾನೆ ಎಲ್ಲ ಮೋಟಿವೇಶನ್ ಮಾಡೋದು, ಹಿಂಗೆ ಹಾಗೆ ಅಂದ್ಕೊಳ್ಳಿ ಅಲ್ಲಿ ಕುಂತವ್ರು ಚಪ್ಪಾಳೆ ಹೊಡೆಯೋದು, ನಮ್ಮ ಕಡೆ ಬಂದು ಫೋಟೋ ತೆಗೆಸ್ಕೊಳ್ಳೋದು. ಆಮ್ಯಾಗ ಸರ್ ಏನು ಸರ ನೀವು ಬೆಂಕಿ ಅನ್ನೋದು, ಖುಷಿ ಆಗೋದು ನಮಗೊಳಗೆ. ಅಹಂಕಾರಕ್ಕಾದ್ರೂ ಎಣ್ಣೆ ಹಾಕಿದಂಗೆ ಅದು ಏನದು ಬೇಡದು, ಹಂಗೆ ಆಟೋಗ್ರಾಫ್ ಕೊಡೋದು, ಇವೆಲ್ಲ ಭಾರಿ ನಡೆದಿದ್ದು ಅವಾಗ. ಬಟ್ ಫ್ರಸ್ಟ್ರೇಷನ್ ಏನು ಬಂತು ಅಂದರೆ, ನಾನು ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಇರಲಿಕ್ಕೆ ಬಂದನಲ್ಲ, ಸಾಕಿದು ಬೇಡ, ಇದು ಇಷ್ಟು ಮಾಡೋದಕ್ಕೆ ನಾ ಬೇಡ ಅಂಥೇಳಿ ಬಿಟ್ಬಿಡುನು ಅಂತ ಡಿಸಿಷನ್ ಬಂತು. ಯಾಕೆ ಬಂತು ಇನ್ನು ಮಟ್ಟ ನಂಗೆ ಗೊತ್ತಿಲ್ಲ. ಅಂಥವು ಯಾಕೆ ಬರ್ತವೆ ಜೀವನದಲ್ಲಿ ಅಂತ ಗೊತ್ತಿಲ್ಲ. ಭಾರಿ ಇಷ್ಟು ಕಣ್ಣ ನೀರು ಬಂದು, ಏನಪ್ಪ ನಾನು ಯಾರಿಗೆ ಏನು ಮಾಡಬೇಡ್ರಿ ಅಂತ ಹೇಳ್ಕೊಂಡು ನಾನು ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಇರೋಕ್ಕೆ ಬಂದಲ್ಲ ಅಂಥೇಳಿ ಒಳಗಡೆ ಸಂಕಟ ಆಯ್ತು. ಇನ್ನು ಬಿಡಬೇಕಂತ ಡಿಸಿಷನ್ ಮಾಡಿದ್ದೇನೆ. ಅಂದರೆ ಪಬ್ಲಿಕ್ನಾಗ ಹೋಗಿ ಮಾತಾಡೋದು, ಮೋಟಿವೇಶನ್ ಮಾಡೋದು. ಅದಕ್ಕೆ ಮತ್ತು ಇದನ್ನು ಬಿಡಬೇಕು ಅಂದರೆ ಗುರುಗಳ ಆಜ್ಞೆ ಆಗಬೇಕಲ್ಲ. ಅದಕ್ಕೆ ಗಾಡಿ ತೊಗೊಂಡು ಇಲ್ಲೇ ಬಂದ್ವಿ. ಸಾಯಂಕಾಲ ಚಿಂತನ ಮಂಥನ ಮುಗಿಸ್ಕೊಂಡು ಅಜ್ಜರು ವಾಕಿಂಗ್ ಮುಗಿಸ್ಕೊಂಡು ಬಂದರು. ಇಲ್ಲೇ ಒಂದೆಲ್ಲೋ ನಾನು ನಿಂತಿದ್ದೆ. ಅವರು ಕಾರ್ನಿಂದ ಹಿಡಿದುಕೊಳ್ಳೆ ಅವ್ರ ಮುಂದೆ ಹೋಗಿ ಅಪ್ಪರ ಹೆಂಗೆ ಅಂದ್ಕೊಳ್ಳೆ ಅದೇ ರೀ ಅಂದರು. ಹ್ಞೂ ರೀ, ಧ್ವನಿ ಇಲ್ಲ, ಬಟ್ ನಮ್ಮ ಧ್ವನಿ ಬರ್ತಾವ, ಅವ್ರದ್ದಿಲ್ಲ. ಅಷ್ಟ್ರಾಗ ಹ್ಞೂ ರೀ ಮುಂದೆ ಅಪ್ಪರ ಒಂದು ಪ್ರಶ್ನೆ ಇತ್ತು ರೀ ಅಂತ ಕೇಳಿದ್ರು. ಪ್ರಶ್ನೆ ಅಂದ ತಕ್ಷಣ ಇಲ್ಲೇ ಕೇಳ್ತಿರೋ ಅಲ್ಲಿ ಕೇಳ್ತಿರೋ ಅಂದರು. ಅಪ್ಪರ ಅಲ್ಲೇ ಕೇಳ್ತೀನಿ ರೀ, ಮಂದಿ ಭಾಳ. ನಡ್ಕೊಂತ ಬಂದರು ಅವರು. ಎಲ್ಲರೂ ನಮಸ್ಕಾರ ಮಾಡಿದರು, ನಡ್ಕೊಂತ ಬಂದರು. ಕೆಲವೊಬ್ಬರು ಸ್ವಾಮೀಜಿಗಳು ಇದ್ದರು ಅವಾಗ, ಚಿಕ್ಕವ್ರು ಇದ್ದರು. ಅನ್ನೋ ಮುಂದೆ ಹೋದೆ. ಅವ್ರ ಮ್ಯಾಗ್ ಹತ್ಕೊಂತ ಹೋದರು. ಸ್ವಲ್ಪ ಹೊತ್ತು ನಾನು ಮ್ಯಾಗ್ ಹತ್ತಿದ್ದೆ. ಮ್ಯಾಗ್ ಒಂದು ಬಾಕ್ ಐತಿ ಕಟ್ಗಿದು, ಅಲ್ಲಿ ಕಾಲು ಮ್ಯಾಗ ಕಾಲು ಹಾಕ್ಕೊಂಡು ಕುಂತರು. ನಾನು ಅವ್ರು ಭಾಳ ಸಮೀಪ ಹೋಗಿ ಕೂತ್ಕೊಂಡೆ. ಯಾಕಂದ್ರೆ ಕೇಳಿಸ್ಲಿಲ್ಲ ಅಂದರೆ, ಗುರುವಿನ ಒಂದು ಶಬ್ದನೂ ಮಿಸ್ ಆಯ್ತಂದರೆ ಎಷ್ಟು ಜನ್ಮಗಳನ್ನು ತೊಗೋಬೇಕೋ ಏನೋ. ಅದು ಮಿಸ್ ಆಗೋದಿಲ್ಲ, ಅವ್ರು ಬಯಸಿದರೆ ಅವ್ರು ಆಗೋದಿಲ್ಲ. ಬಟ್ ಆದರೂ ನಮ್ಮದು ನಾವು ಮಾಡೋಕ್ಕೆ ಭಾಳ ಹತ್ತಿರ ಹೋಗಿ ಕೂತ್ಕೊಂಡು ಮುಂದೆ ಅವರು ಹಿಂಗೆ ಕಾಲು ಇಟ್ಕೊಂಡು ಕಾಲು ಮೇಲೆ ಕಾಲು ಹಾಕ್ಕೊಂಡು ಹಿಂಗೆ ಕೈ ಇತ್ತು.
ಅಂದರು, ಇಷ್ಟ ಅಂದರು. ಅಂದರೆ ಹೇಳಿಂದ ನಾ ಮುಂದೆ ಚಾಲು ಮಾಡಿದೆ. ಅಲ್ರಿ ಅಪ್ಪಾರ, ನಾವೆಲ್ಲ ಜನಕ್ಕೆ ಹಿಂಗೆ ಜೀವನ ಮಾಡಬೇಕು, ಅದು ಮಾಡಬೇಕು, ಇದು ಮಾಡ್ಬೇಕು ಅಂತ ಹೇಳ್ತೀವಿ ರೀ. ಮುಂಜಾನೆ ಕೇಳ್ತಾರೆ ರೀ, ಮತ್ತು ಸಂಜೆಗೆ ಅದನ್ನ ಮಾಡ್ತಾರೆ ರೀ. ಅವತ್ತು ಒಂದು ತಾಸು ಹುರುಪಾಗಿರ್ತಾರೆ ರೀ. ಎಲ್ಲ ಆಮೇಲೆ ಬಿಡ್ತಾರೆ ರೀ. ಇದು ಬರೀ ನಾವು ಮಾಡೋದು ನಾಟಕ ಆಗಿಬಿಟ್ಟೈತೆ ರೀ ಅಪ್ಪಾರ. ಇದು ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋ ಜೀವಂತ ಯಾಕಂತ ಹಿಂಗೆ 15 ನಿಮಿಷ ಅವ್ನಿಗೆ ಹಿಂಗೆ ಹೇಳಿದೆ ರೀ, ಅವತ್ತು ಹಿಂಗೆ ಹೇಳಿದೆ, ಮತ್ತು ನೋಡ್ರಿ ಮನೆಗೆ ಹಿಂಗೆ ಮಾಡ್ಯಾನ ಅಂತ ಎಷ್ಟೋ ಎಕ್ಸಾಂಪಲ್ಸ್ ಕೊಟ್ಟು ನಾನು ಹೇಳಿದೆ. ಮುಂದೆ ನನ್ನ ಮೂರ್ಖತನದ ಪರಮಾವಧಿ, ಅದಕ್ಕೆ ನಾನು ಇವತ್ತಿನ ಸಭೆಯಲ್ಲಿ ಒಂದು ಹೇಳಿ ಮುಗಿಸ್ಬಿಡ್ಬೇಕಂತ. ಮೂರ್ಖತನದ ಪರಮಾವಧಿ ಅಂದರೆ ಅಜ್ಜಾರಿಗೂ ಕೇಳಿದೆ ನಾನು, ಅಜ್ಜಾರ್ ನೀವರೇ ಯಾಕೆ ಪ್ರವಚನ ಮಾಡ್ತೀರಿ? ಕೆಲವರು ನಿಮ್ಗೆ ಸಿಟ್ಟು ಬರ್ಬೋದು, ನಾ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ, ಸತ್ಯನೇ. ನೀವರೇ ಯಾಕೆ ಮಾಡ್ತೀರಿ ಅಪ್ಪರ? ಮುಂಜಾನೆ 6 ಗಂಟೆಗೆ ಬಂದು ನೀವು ಅಲ್ಲಿ ಕೂತ್ಕೊಂಡು ಸಂಜೆ ಮಟ್ಟ 1 ತಾಸು ಪ್ರವಚನ ಕೇಳ್ತಾರೆ ರೀ, ಮತ್ತು ಮನೆಗೆ ಹೋಗಿ ಜಗಳ ಆಡ್ತಾರೆ ರೀ, ಮನೆಗೆ ಹೋಗಿ ತಾವು ಮಾಡೋದ ಮಾಡ್ತಾರೆ ರೀ. ಕರ್ನಾಟಕದಲ್ಲಿ ಇಷ್ಟು ಪ್ರವಚನ ಮಾಡಿದ್ರಿ ಅಪ್ಪಾರ, ಕರ್ನಾಟಕರ ಚೇಂಜ್ ಆಗಬೇಕಿತ್ತಲ್ರಿ. ಇನ್ನೂ ಮೂರ್ಖತನ ಏನಪ್ಪ ಅಂತಂದರೆ ಅದನ್ನ ಒಪ್ಕೊಳ್ಬೇಕು, ಸಭೆಯಲ್ಲೇ ಒಪ್ಕೊಳ್ಬೇಕು. ನಾನು ಅಂದರೆ ಒಳಗೆ ಕಾಡಕತ್ತಿದ್ದಂದ ಅವತ್ತು ನನ್ನ ಮೂರ್ಖತನ ಜಗತ್ತಿಗೆ ಹೇಳ್ಕೊಳ್ಳಿಲ್ಲ ಅಂದರೆ ಓಕೆ, ನಾ ಸತ್ಯ ಹೇಳಲಾರ್ದಂಗೆ. ಅದಕ್ಕೆ ಇನ್ನೂ ಒಂದು ಮೂರ್ಖತನ ಏನು ಬಂತು ಅಂದರೆ ಕೊನೆಗೆ ಅದಕ್ಕೆ ರೀ ಅಪ್ಪಾರ, ಇದು ಗುರು ಶಿಷ್ಯ ಸಂಬಂಧ, ಸರಿ ತಪ್ಪು ಅಂತ ಯಾರು ಅನಾಲಿಸಿಸ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಆ ಕೊನೆಗೆ ಆ ಒಂದು ಶಬ್ದ ಎಂಥದ್ದು ಬಂತು ಅಂದರೆ, ಅದಕ್ಕೆ ರೀ ಅಪ್ಪಾರ ನೀವು ಬಿಟ್ಬಿಡ್ರಿ, ನಾನು ಬಿಟ್ಬಿಡ್ತೇನೆ. ನನ್ನ ಕರ್ಕೊಂಡೋಗಿ ಎಲ್ಲಿ ಹೋಲಿಸ್ಕೊಂಡೆ ನೋಡ್ರಿ ನಾನು. ಅಂದರೆ ಇದು ಅಹಂಕಾರ ನನ್ನ ಹಂಗೆ ಕರ್ಕೊಂಡೋಗಿತ್ತು, ಒಳಗಡೆ ಅಂಜಿಕೆ ಚಾಲು ಆಗಿತ್ತು, ಅಹಂಕಾರ ಇತ್ತು. ನೀವು ಬಿಟ್ಬಿಡ್ರಿ ಅಪ್ಪಾರ, ನಾವು ಬಿಟ್ಬಿಡು. ಹಿಂದೆ ಕೂತ್ಕೊಂಡವ್ರು ಚೂಟ ಹತ್ತಿದ್ರು, ಯಾಕೆ ಹಂಗಂತೀರಿ ಅಂತ. ಅಂದರೆ ನಾನು ಮೋಸ್ಟ್ಲಿ ಅದ್ರದ್ದು ಘನತೆ ಅದು ಹೆಂಗಿರಬೇಕು ಅಪ್ಕೊಳ್ಳುತ್ತೆ ಹೆಂಗೆ ನನಗೆ ಗೊತ್ತಿಲ್ಲಪ್ಪ. ನನ್ನ ಗುರುಗಳನ್ನ ಯಾರ ಕಡೆ ಹೇಳ್ಕೊಂಡು, ನನ್ನ ತಾಯಿ ಕಡೆ ಹೇಳ್ಕೊಳ್ಳಿ, ಮತ್ತು ನಾ ಯಾರ ಕಡೆ ಹೇಳ್ಕೊಬೇಕು, ನಂದು ಇಷ್ಟ. ನನಗೆ ಸಂಕಟ ಆಗ್ತೈತಿ, ನಾ ಹೇಳ್ಕೊಡು. ಹೌದಾ? ಹಿಂಗೆ ಚೂಟಿದ್ರು ಎಲ್ಲ ಆಯಿತು, ಬಿಟ್ಬಿಡ್ರಿ ಅಪ್ಪಾರ, ನೀವು ಬಿಟ್ಬಿಟ್ರಿ, ನಾವು ಬಿಟ್ಬಿಟ್ರಿ. ಮುಂದೆ ದಯಮಾಡಿ ಇದನ್ನ ಸ್ವಲ್ಪ ಕೇಳಿದೆ, ಯಾಕಂದರೆ ನನಗಿದು ಭಾರಿ ನನ್ನ ಜೀವನದಲ್ಲಿ ಬದಲಾವಣೆ ಆದ ಒಂದು ಅಪ್ಪಾರ ಹೆಂಗೆ ಬದಲಾವಣೆ ಮಾಡಿ. ಮುಂದೆ 2 ನಿಮಿಷ, ಮುಂದಿನ 2 ನಿಮಿಷ ಅವರು ಮಾತಾಡಲೇ ಇಲ್ಲ, ಗಪ್ ಕೂತ್ಕೊಂಡ್ಬಿಟ್ರು. ಗಪ್ಪು ಕೂತ್ಕೊಂಡಿದ್ದಕ್ಕೆ ನನ್ನ ಒಳಗಿನ ಮನಸ್ಸು, ನನ್ನ ಅಹಂಕಾರ ನನ್ನನ್ನು ಇಷ್ಟು ಎದ್ದೇಳಿಸ್ತು ಅಂದರೆ, ನೋಡು ಮಹೇಶ್, ಅಂಥ ಪ್ರಶ್ನೆ ಕೇಳಿ ಅಪ್ಪಾರಿಗೆ ಉತ್ತರಣ ಬರುವಲ್ತು. ಇದೊಂದು ಅಹಂಕಾರನೇ. ಅವ್ರಿಗೆ ಹೇಳವಲ್ರಲ್ಲ, ಏನು ಉತ್ತರನೇ ಹೇಳವಲ್ರಲ್ಲ. 2 ನಿಮಿಷ ಆದ್ರೆ ಗಪ್ ಕುಂದ್ರೆ ಅಪ್ಪರಿಗೇನು ಒಂದು ಕೇಳಿದ ತಕ್ಷಣ ಹಿಂಗೆ ಮಾಡಿರಿ ಅಂತ ಹೇಳ್ತಾರಂತ ನಂದೊಂದು ವಿಚಾರ. ಯಾಕಂದ್ರೆ ಭಾಳ ಅವ್ರ ಜೊತೆ ಕಂಟಿನ್ಯೂಸ್ ಆಗಿದ್ದಾವಲ್ಲ, ನನ್ನ ವಿಚಾರ. ಗುರುಗಳಂದ್ರೆ ಏನಪ್ಪ, ಏನೋ ಒಂದು ಕೇಳಿದ ತಕ್ಷಣ ಪಟ್ಟನೆ ಹೇಳ್ತಾರಂತ. 2 ನಿಮಿಷ ಗಪ್ ಕೂತ್ಕೊಂಡ್ರು. ಮುಂದೆ ನನಗೆ ಒಳಗೆ ನಡೆದಿತ್ತು, ಸಮುದ್ರ ಮಂಥನ ನಡೆದಿತ್ತು. ಒಳಗಡೆ ಹಲ ವಿಷ ಏನೈತಲ್ಲ, ಅದು ಒಳಗೆ ಪ್ರಕಟ ಆಗ್ತಿತ್ತು. ನಾ ಗ್ರೇಟು, ನಾ ಭಾರಿ ಪ್ರಶ್ನೆ ಕೇಳೇನಿ, ಅಪ್ಪಗಳಿಗೆ ನಾ ಕೇಳಿದ್ದು ಕರೆಕ್ಟ್ ಅನ್ಸೈತಿ, ಅವ್ರಿಗೂ ಹಂಗೆ ಅನಿಸ್ತಿರ್ಬೇಕು, ಇವೆಲ್ಲ ತಲೆಯಾಗ ವಿಚಾರ. ಮುಂದೆ ಒಂದು 2 ನಿಮಿಷ ಆದಮೇಲೆ ಜೋರಾಗಿ ನಕ್ಕರು. ಇಟ್ಸ್ ಎ ಡಿವೈನ್ ಲಾಫ್ಟರ್. ಸಾಕ್ಷಾತ್ ದೇವರ ನಗೋದು, ಸ್ಮೈಲ್ ಅಲ್ಲ, ನಗು, ಜೋರಾಗಿ ನಕ್ಕರು. ಆವಾಗ ನನ್ನ ಅಹಂಕಾರ ಅಂತೀರು ಬರವಲ್ದು, ಅದಕ್ಕೆ ಹೇಳ್ಬಾರ್ದು. ಅವ್ರ ಮುಂದೆ ನಾಲ್ಕು ಸಣ್ಣ ಕೂಸು, ಇವ್ರು ಬರವಲ್ದು, ಅದಕ್ಕೆ ಹೇಳ್ಬಾರ್ದು. ಮತ್ತೆ 2 ನಿಮಿಷ ಗಪ್ ಕೂತ್ಕೊಂಡ್ರು. ಈ ಜೀವನದ 6-7 ನಿಮಿಷ ಏನಿದೆ ಅಲ್ಲ, ಓಕೆ, ನಾ ಏನು ಅದೇನೆ ಅಂತ ನಂಗೆ ತೋರಿಸ್ಕೊಡ್ತು. ಮೋಸ್ಟ್ಲಿ ಅಪ್ಪವರು ಅದಕ್ಕೆ ಗಪ್ ಕೂತ್ಕೊಂಡಿದ್ರು ಏನು. ಒಂದು 6-7 ನಿಮಿಷ ಆದಮೇಲೆ ಸೈಲೆನ್ಸ್ ಇತ್ತು. ಸ್ವಲ್ಪ ಮುಂದೆ ಸರಿದ್ರು, ಸ್ವಲ್ಪ ಹಿಂಗೆ ಬಗ್ಗೆ ಸ್ವಲ್ಪ ನಾವು ಫುಲ್ಲು ಮುಂದೆ ಸರಿದ್ವಿ, ಏನು ಹೇಳ್ತಾರೋ ಅಂಥೇಳಿ. ಇಷ್ಟು ಚಂದ ಹೇಳಿದರು. ಇವತ್ತು ನಾ ಏನರ ಅದೇನಂದರೆ ಅದರಿಂದ ನಾನು ಏನು ಹೇಳಿದ್ರಂದರೆ, ಎಷ್ಟು ಕಲಿಸ್ತಿ ಸಣ್ಣಗೆ, ಎಷ್ಟು ಕಲಿಸ್ತಿ ಅಷ್ಟು ಕಲಿತಿ, ಅದಕ್ಕೆ ಕಲಿಸು ಅಂದರು. ಎಷ್ಟು ಕಲಿಸ್ತಿ ಅಷ್ಟು ಕಲಿತಿ, ಅದಕ್ಕೆ ಕಲಿಸು. ಇಷ್ಟು ಹೇಳಿ ಗಪ್ ಕೂತ್ಬಿಟ್ರು. ಅದು ಒಳಗೇನಿತ್ತಲ್ಲ ಸರ್, ಅದು ಅಮ್ಮೋರೆ ಒಳಗಡೆ ಇಷ್ಟು ಅಹಂಕಾರ ಇತ್ತಲ್ಲ, ಒಂದೇ ಹೊಡೆತಕ್ಕೆ ತೆಳಗಡೆ ಬಿತ್ತು. ನಾ ಇಷ್ಟು ವರ್ಷ ನಾನು ಕಲಿಸ್ತೀನಿ, ಅವ್ರು ಕೇಳ್ತಾರೋ ಅನ್ನೋದು ಏನಿತ್ತಲ್ಲ, ಒಂದೇ ಒಂದು ಸೆಂಟೆನ್ಸ್ನಲ್ಲಿ ನೀ ಕಲಿಸ್ತಾ ಕಲಿಯಾಕತ್ತಿ, ಅದಕ್ಕೆ ಕಲಿಸು. ನೀ ನೀ ಕಲಿಯಾಕತ್ತಿ, ಅವರಿಂದ ನೋಡೋ ದೃಷ್ಟಿ ಚೇಂಜ್ ಮಾಡು, ಸೃಷ್ಟಿ ಚೇಂಜ್ ಮಾಡ್ತೈತೆ ಅಂತ ಹೇಳಿದ್ದಕ್ಕೆ ನನ್ನ ಜೀವನನೇ ಬದಲಾವೆ. ಈಗ ಕಳೆದ 10 ವರ್ಷದಲ್ಲಿ ನಾ ಒಂದು 10 ಲಕ್ಷ ಜನರ ಜೊತೆ ಸಂವಾದ ಮಾಡಿರ್ಬೋದು.
ಆನ್ಲೈನಲ್ಲಿ ಒಂದು 30 ಲಕ್ಷ ಜನರ ಜೊತೆ. ಬಟ್ ಒಂದು ಈಟು ಅಹಂಕಾರ ಇರೋದಿಲ್ಲ. ನನ್ನ ಮಾತಿನಲ್ಲಿ ರೋಷ ಇರ್ಬೋದು, ಬಟ್ ಅಹಂಕಾರ ಅನ್ನೋದನ್ನು ಅಪ್ಪಾರು ತೆಗೆದು ಹಾಕಿಬಿಟ್ರು. ಅದ್ರ ಜೊತೆ ಅಂಜಿಕೆನೂ ಹೋತು. ಸತ್ಯವನ್ನು ಹೇಳೋದಂದರೆ ಹೇಳೋದು, ಬೇಕಾದವ್ರು ಬೇಕಾದ್ದು ತಿಳ್ಕೊಳ್ಳಿ, ಸತ್ಯವನ್ನು ಹೇಳೋದು, ಸತ್ಯದ ಜೊತೆ ಸಂಘರ್ಷ ಮಾಡಲೇಬೇಕು ಅನ್ನೋದು ಇದನ್ನು ಕಲಿಸ್ಕೊಟ್ಟವರು ಅಪ್ಪಾಜಿ. ಅದು ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ, ಎಷ್ಟು ಪ್ರವಚನ ನಡೆದಿದ್ದಾವೆ, ಏಕೆ ಅಧ್ಯಯನ ಆಗ್ತಾ ಇದೆ, ಪ್ರವಚನ ಆಗ್ತಾ ಇದೆ, ಇದೆಲ್ಲ ಓಕೆ. ಬಟ್ ಅಪ್ಪಾರು ಈ ಬದಲಾವಣೆ ನನ್ನಲ್ಲಿ ಏನು ತಂದ್ರಲ್ಲ, ಅದು ನನ್ನ ಜೀವನದಲ್ಲಿ ಒಂದು ಹೊಸ ಮಾರ್ಗ ಕೊಡ್ತು. ಅದಕ್ಕೆ ಗುರುಗಳು 1 ತಾಸು ಪ್ರವಚನ ಹೇಳಿದಾಗ ನಮ್ಮ ಜೀವನ ಚೇಂಜ್ ಆಗ್ತಿತ್ತು ಅನ್ನೋದಕ್ಕಿಂತ, ಒಂದು ಸಂದರ್ಭ ಬಂದಾಗ ಸರಿಯಾದ ಏನು ಕಬ್ಬನ ಕಾದಾಗ ಅದೊಂದೇನು ಟಕ್ ಅಂತ ಹೊಡಿತಾರಲ್ಲ, ಅವಾಗ ಶೇಪ್ ಚೇಂಜ್ ಆಗ್ಬಿಡ್ತೈತಿ. ಅದು ಅವ್ರದ್ದು ಅದೇನು ಸ್ಪೆಷಾಲಿಟಿ ಅನ್ಬೋದು, ಅದಕ್ಕೇನು ಕನ್ನಡದಲ್ಲಿ ನಂಗೆ ಶಬ್ದ ಗೊತ್ತಿಲ್ಲ, ಬಟ್ ಅವ್ರದ್ದೊಂದು ಇದದು. ಮುಂದೆ ನಾನು ಇನ್ನೊಂದು ವಿಚಾರ ಹೇಳಬಯಸ್ತೇನೆ. ಎಲ್ಲೋ ಒಂದು ಕಡೆ ಓದಿದ್ದೆ, ಏನಂತ ಹೇಳಿ, ಇಫ್ ಯು ಅಂಡರ್ಸ್ಟ್ಯಾಂಡ್ ಬುದ್ಧ ವಿಲ್ ಬಿಕಮ್ ಬುದ್ಧ ಅಂತ. ಬುದ್ಧನನ್ನು ತಿಳಿದರೆ ನೀನು ಬುದ್ಧನಾಗುವೆ. ಇಫ್ ಯು ಅಂಡರ್ಸ್ಟ್ಯಾಂಡ್ ಜೀಸಸ್ ವಿಲ್ ಬಿಕಮ್ ಜೀಸಸ್. ನಿನ್ನೆ ಕ್ರಿಸ್ಮಸ್ ಆಗಿದೆ, ಜೀಸಸ್ ಕ್ರೈಸ್ತನ ತಿಳ್ಕೊಂಡ್ರೆ ನೀನು ಜೀಸಸ್ ಆಗುವೆ. ಅಲ್ಲಿ ಬದಲಾವಣೆ ಏನಿತ್ತಂದರೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ಬುದ್ಧ ವಿಲ್ ಬಿಕಮ್ ಬುದ್ಧ, ಇಫ್ ಯು ಫಾಲೋ ಬುದ್ಧ ವಿಲ್ ಬಿಕಮ್ ಬುದ್ಧಿಸ್ಟ್. ಇಫ್ ಯು ಅಂಡರ್ಸ್ಟ್ಯಾಂಡ್ ಜೀಸಸ್ ಕ್ರೈಸ್ಟ್ನ ತಿಳಿದ್ರೆ ನೀನು ಜೀಸಸ್ ಕ್ರೈಸ್ಟ್ ಆಗ್ತೀಯ. ಬಟ್ ಅವನ್ನ ಸುಮ್ಮನೆ ನೀವು ಫಾಲೋ ಮಾಡಿದರೆ ನೀನು ಕ್ರಿಶ್ಚಿಯನ್ ಆಗ್ತೀಯ. ಇಫ್ ಯು ಅಂಡರ್ಸ್ಟ್ಯಾಂಡ್ ಮೊಹಮ್ಮದ್ ಪೈಗಂಬರ್ ವಿಲ್ ಬಿಕಮ್ ಮೊಹಮ್ಮದ್ ಪೈಗಂಬರ್, ಬಟ್ ಇಫ್ ಯು ಫಾಲೋ ಹಿಮ್ ವಿಲ್ ಬಿಕಮ್ ಮುಸ್ಲಿಮ್. ಹಾಗೇನೆ ಇಫ್ ಯು ಅಂಡರ್ಸ್ಟ್ಯಾಂಡ್ ಬಸವ ವಿಲ್ ಬಿಕಮ್ ಬಸವ. ಅವನ್ನ ಫಾಲೋ ಮಾಡಿದರೆ ನಾವು ಇವೆಲ್ಲ ಲಿಂಗಾಯತರು ಅದು ಇದೆಲ್ಲ ಆಗ್ತದೆ. ನನಗನ್ನಿಸ್ತು ಅಪ್ಪಾರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಆ ಬಸವಣ್ಣನೇ ಆದರು, ಅಲ್ಲಮ್ಮ ಪ್ರಭುವೇ ಆದರು. ಯಾಕಂದರೆ ಈ ಇದು ನನ್ನ ಚಿಂತನೆ, ಇದು ಅಪ್ಪರ ಜೊತೆ ನನ್ನ ಹಾಗೆ ಚಿಂತನೆ. ಇವೇನು ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರೆ ಅಳಿಯಲಬೇಡ, ತನ್ನ ಬನ್ನಿಸಬೇಡ, ಇದ್ರಾಗ ಯಾವುದರ ಒಂದು ನಾವು ತಗೊಂಡು 1 ವಾರ ಫಾಲೋ ಮಾಡಿದರೂ ಸಾಕು. ಅನ್ಯರಿಗೆ ಅಸಹ್ಯ ಪಡಬೇಡ, ಹೌದಾ? ಓಕೆ. ಹುಸಿಯ ನುಡಿಯಬೇಡ, ಆಯ್ತರಪ್ಪ. ಇವತ್ತು ಗುರು ನಮನ ಚಾಲೂ ಆಗಿದೆ, ಇವತ್ತಿನಿಂದ 1 ವಾರ ಒಟ್ಟ ಸುಳ್ಳು ಹೇಳೋದಿಲ್ಲ. ಡಿಸೈಡ್ ಮಾಡಿ ನೋಡ್ರಿ. ಮಾಡ್ತೀನಿ ಅಂದ್ರೆ ಒಂದೇ ಸುಳ್ಳು ಹೇಳ್ದಂಗೆ. ಎಷ್ಟು ಆದರೂ ಯಾಕೆ ಅಪ್ಪಾರ ಹಂಗಿದ್ರು? ಅವ್ರು ತಮ್ಮ ಲೋಕದಲ್ಲೇ ಯಾಕೆ ಇದ್ರು? ಯಾಕೆ ಅವ್ರು ಯಾವಾಗಲೂ ಶಾಂತವಾಗಿರ್ತಿದ್ರು? ನಾವು ಯಾರದೇ ವಿಷಯ ಬಂದು ಇಲ್ರಿ ಅಪ್ಪಾರ ಅವ್ರು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಇದು ಮಾಡ್ತಾರೆ ಅಂತಂದಾಗ ಆಯಿತು ಅಂಥೇಳಿ ಗಪ್ಪ ಯಾಕೆ ಇರ್ತಿದ್ರು ಅಂದರೆ ಅನ್ಯರಿಗೆ ಅಸಹ್ಯ ಪಡಬೇಡ ಅಂತಾರವ್ರು. ನನಗನ್ಸಿದ ಮಟ್ಟಿಗೆ ಈ ಒಂದು ಇದರಲ್ಲಿ ಅವಷ್ಟೂ ಫಾಲೋ ಮಾಡಿದವರು, ಅಂತರಂಗಿ ಶುದ್ಧಿ ಮಾಡಿಕೊಂಡು ಬಹಿರಂಗದಲ್ಲಿ ಶುದ್ಧವಾಗಿದ್ದವರು ಶರಣರು ಅಂದರೆ ಅಪ್ಪಾಜಿನೇ. ಅದಕ್ಕೆ ಉಪನಿಷತ್ನಲ್ಲಿ ಹೇಳ್ತಾರೆ ಏನು, ಇಫ್ ಯು ವರ್ಷಿಪ್ ಇಗ್ನೋರೆನ್ಸ್ ವಿಲ್ ಗೋ ಇನ್ ಟು ಡಾರ್ಕ್ನೆಸ್. ಇಫ್ ಯು ವರ್ಷಿಪ್ ಇಗ್ನೋರೆನ್ಸ್ ಅಂದರೆ ಅಜ್ಞಾನವನ್ನು ಪೂಜಿಸಿದರೆ ನೀನು ಕತ್ತಲೆಯಲ್ಲಿ ಹೋಗ್ತೀಯ. ದೆನ್ ಅವ್ರ ಉಪನಿಷತ್ನಲ್ಲಿ ಮತ್ತೆ ಹೇಳ್ತಾರೆ, ಇಫ್ ಯು ವರ್ಷಿಪ್ ನಾಲೆಜ್, ಅಲ್ಲಿ ಅಂದರೆ ಜ್ಞಾನವನ್ನು ಪೂಜಿಸಿದರೆ ಏನಾಗ್ತೀಯಾ ಅಂತ ಕೇಳಿದಾಗ ಬೆಳಕಿನೆಡೆಗೆ ಹೋಗ್ತೇವೆ ಅಂತ ನಮ್ಮ ತಿಳುವಳಿಕೆ. ಬಟ್ ಉಪನಿಷತ್ನಲ್ಲಿ ಹಂಗೆ ಹೇಳೋದಿಲ್ಲ. ಜ್ಞಾನವನ್ನು ನೀ ಪೂಜೆ ಮಾಡ್ಕೊತ ಕೂತ್ಕೊಂಡ್ರೆ ಘೋರ ಕತ್ತಲೆಯಲ್ಲಿ ಹೋಗ್ತೀಯಾ ಅಂತ. ಇಫ್ ಯು ವರ್ಷಿಪ್ ನಾಲೆಜ್ ವಿಲ್ ಗೋ ಇನ್ ಟು ಗ್ರೇಟರ್ ಡಾರ್ಕ್ನೆಸ್. ನನಗೆ ಫಸ್ಟ್ ಟೈಮ್ ಇದು ತಿಳಿದಾಗ ಏನೋ ತಪ್ಪು ಬರ್ದಾರಿ ಇವರು ಅಂತ ಅನಿಸ್ತು ನನಗೆ. ಬಟ್ ಸತ್ಯನೇ ಇದೆ. ನಾವೆಲ್ಲರೂ ಜ್ಞಾನ ಗೊತ್ತಿದೆ ನಮಗಿದು, ಕಳಬೇಡ, ಕೊಲ್ಲಬೇಡ, ಹುಸಿ ನಮ್ಗೆ ಗೊತ್ತೈತಿ. ಬಟ್ ಅದನ್ನು ಬರೀ ಪೂಜೆ ಮಾಡ್ಕೊಂಡು ಕುಂತೇವೆ ನಾವು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡೇ ಇಲ್ಲ. ಯಾವುದಾದ್ರೂ ಒಂದು ತಗೊಂಡು ಅನ್ಯರಿಗೆ ಅಸಹ್ಯ ಪಡಬೇಡ, ಮುಂದಿನ 1 ವಾರ ನಾ ಇನ್ನೊಬ್ಬರಿಗೆ ಯಾರ ಬಗ್ಗೆನೂ ಕೆಟ್ಟ ಮಾತಾಡೋದಿಲ್ಲ, ಏನಿಲ್ಲ. ಯಾವುದೇ ಕೆಟ್ಟ ನಿಂದನೆಗಳಿದ್ದಾಗ ಅದನ್ನು ಕೇಳಿಸ್ಕೊಳ್ಳೋದಿಲ್ಲ, ಅದಕ್ಕೆ ನಾನು ಸಾಥ್ ಕೊಡೋದಿಲ್ಲ ಅಂಥೇಳಿ ಪ್ರಾಕ್ಟೀಸ್ ಮಾಡ್ಕೋತ ಹೋದರೆ ಸಾಧನೆ ಆಗುತ್ತೆ, ಆಗ್ತೇವೆ, ನಾವು ಆಗ್ತೀವಿ ಅನ್ನೋದು ಕಲ್ಪನೆ ಅಜ್ಜರಿಂದನೇ ಬಂದಿರೋದು. ಯಾವಾಗ ಅಜ್ಜಾರನ್ನ ನೋಡಿದ್ದೇನೆ ಅವಷ್ಟು ನೆನಪಾಗ್ತಿದ್ದು, ಅಷ್ಟನ್ನು ಸರಿಯಾಗಿ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು, ಓಕೆ, ಅದಕ್ಕೆ ನಾವು ಏನು ಹೇಳಿದರೂ ಅವ್ರಿಗೇನೂ ಎಫೆಕ್ಟ್ ಆಗ್ತಿದ್ದಿಲ್ಲ. ಆಯ್ತು ನೋಡೋಣ, ಓಕೆ, ಸುಮ್ಮನೆ ಸ್ಮೈಲ್ ಕೊಡೋದು,
ಅಂದರೆ ನಿನಗಿನ್ನೂ ತಿಳ್ಕೊಳ್ಳೋಕೆ ಟೈಮ್ ಐತಿ ಅಂದಂಗೆ. ಗೊತ್ತಾಯ್ತು? ಭಾಳ ಚೆನ್ನಾಗಿ ನಮ್ಮನ್ನು ಪಕ್ವ ಮಾಡ್ತಾ ಹೋದರು ಅವರು. ಹೌದಾ? ಸೊ ಇದ್ರ ಬಗ್ಗೆ ನಾವು ಒಂದು ಸಲ ನಿಪ್ಪಾಣಿಯಲ್ಲಿ ಒಂದು ಪ್ರವಚನ ನಡೆದಿತ್ತು, ಒಂದು ತಿಂಗಳು. ಅಲ್ಲಿ ಒಂದು ಆಶ್ರಮದಲ್ಲಿ ಇರ್ತಿದ್ರು ಅವರು. ಅಲ್ಲಿ ಹೋದೆ ಅವತ್ತು. ಭಾಳ ಕನ್ಫ್ಯೂಷನ್ ಆಗಿತ್ತು, ಭಾಳ ದೊಡ್ಡ ಕನ್ಫ್ಯೂಷನ್ ಆಗಿತ್ತು. ಯಾಕಂದರೆ ಸ್ವಲ್ಪ ಬೈಬಲ್ ಓದಿದೆ, ಆಮೇಲೆ ಇನ್ನು ಕುರಾನ್ ಓದಿದೆ, ಎಲ್ಲ ಸರ್ವಧರ್ಮ ಓದೂನು, ಅದ್ರಾಗೇನೈತಿ ಬರೀ ನಾವು ಒಂದಕ್ಕೆ ಯಾಕೆ ಸಿಕ್ಕಾಕೊಳ್ಬೇಕು ಅನ್ನೋದು ಒಂದು ಹೊಸ ವಿಚಾರ ಅವಾಗ. ಇದೆಲ್ಲ ಆದಮೇಲೆ ಅದಕ್ಕೆಲ್ಲನೂ ಓದಿದ್ದೆ. ಅದಕ್ಕೆ ಕನ್ಫ್ಯೂಸ್ ಹಿಡಿಯಾಕತ್ಬಿಡ್ತು. ಯಾವಾಗ ಬೈಬಲ್ ಓದ್ತೀನಿ ಇದು ಕರೆಕ್ಟ್ ಅಲ್ರಿ, ಇದನ್ನೇ ಮಾಡಬೇಕಲ್ಲ ಅಂತ ನಂದು. ಎಷ್ಟು ಈಸಿ ಐತಿದು. ನಮ್ದು ಕನ್ಫ್ಯೂಸ್ ಹಿಡಿಸಿ ಸಂಸ್ಕೃತ ಹೇಳಿ ಅದನ್ನು ಹೇಳಿ ಇದನ್ನು ಹೇಳಿ ವಚನ ತಿಳಿವಲ್ಲು, ಯಾಕೆ ಗದ್ದಲ? ಓಕೆ, ಸೀಕರ್ ಈಸ್ ಸಾಟ್ ಅಂತ ಹೇಳ್ಬಿಡ್ತಾರೆ ಅವರು. ಎಷ್ಟು ಈಸಿ, ನೀ ಸೀಕ್ ಮಾಡ್ಕೊತೀರೋ ಬರ್ತಾನೆ ಅಂತಂತ ಹೇಳಿದರು. ದೇವ್ರು ನಿನ್ನ ಪಕ್ಕನೇ ಇರ್ತಾನೆ, ಅವನ್ನ ನೀ ಆರಾಧಿಸಿ ಅವ್ನು ಸಿಕ್ಕಾಬಿಡ್ತಾನೆ, ಪ್ರಕಟ ಆಗ್ತಾನೆ. ಇವೆಲ್ಲ ಎಷ್ಟು ಈಸಿ ಆಯ್ತಲ್ಲ ಅಂತ ಹೇಳಿ ಕನ್ಫ್ಯೂಸ್ ಹಿಡಿದ್ಬಿಡ್ತಾನೆ ನನಗೆ. ಬುದ್ಧಿಸಮ್ ಚಲೋನೋ ಏನು, ಕ್ರಿಶ್ಚಿಯಾನಿಟಿ ಚಲೋನೋ ಏನು, ಆಮೇಲೆ ನಮ್ಮ ಹಿಂದೂಯಿಸಮ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಚಾಲೂ ಆಯಿತು. ಮತ್ತೆ ಸೀದಾ ನಿಪ್ಪಾಣಿಗೆ ಹೋದೆ. ನಮ್ಮಪ್ಪರು ಅಲ್ಲೇ ಜೆ ಬಾಳಗಡಿ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಇದ್ದರು. ಹೋದೆ, ಅಲ್ಲಿಂದ ಗಾಡಿ ಮುಂಜಾನೆ ಪ್ರವಚನ ಅಟೆಂಡ್ ಆದ್ವಿ. ಆಮೇಲೆ ಸೀದಾ ಅಪ್ಪರ ಕಡೆ ಹೋದ್ವಿ. ಸಾಯಂಕಾಲ ಚಿಂತನ ಮಂಥನಕ್ಕಿಂತ ಮೊದಲು ಹೋಗೋದಿದ್ದು, ಬೆಸ್ಟ್ ಟೈಮ್ ಅದು. ಅಲ್ಲಿ ಹೋಗಿ ಆಮೇಲೆ ಅವರು ಚಿಂತನ ಮಂಥನ ಎಲ್ಲ ಮುಗಿಸಿದ್ಕೊಳ್ಳೆ ಏನೋ ಒಂದು ಟಾಪಿಕ್ ಕೊಟ್ಟಿದ್ರು ಅವತ್ತು, ನಂಗೆ ನೆನಪಿಲ್ಲ, ಯಾಕಂದ್ರೆ ನನ್ನ ಟಾಪಿಕ್ ಒಳಗೆ ನಡೆದಿತ್ತು. ಅಪಾರ ಪ್ರಶ್ನೆ ಅಂತಂದೆ, ಬಾ ಅಂದರು. ಒಳಗೆ ಹೋದ್ವಿ. ಅಲ್ಲಿ ಒಂದು ಮನೆ ಇತ್ತು, ಅಲ್ಲಿ ಹಿಂದ್ಗಡೆನೆ, ಮುಂದೆ ಮಠ, ಹಿಂದೆ ಒಂದು ಮನೆ ಇತ್ತು. ಅಲ್ಲಿ ಒಳಗಡೆ ಕರ್ಕೊಂಡು ಕುಂದರ್ಸಿದ್ರು. ನಾ ಕುಂತೆ ಅಲ್ಲಿ ಕೆಳಗಡೆ. ಅಂದ್ಕೂಳೆ ಹಾಂ ಅಂದರು, ಕೇಳು ಅಂದರು. ಇಲ್ಲರಿ ಅಪ್ಪರ, ನನಗೆ ಹಿಂಗೆ ಅನ್ಸಾತೈತಿ, ಇದೆಲ್ಲ ನಮ್ಮದು ಹಿಂದೂಯಿಸಮು ಅದು ಇದು ನಮಗೆಲ್ಲ ಕನ್ಫ್ಯೂಸ್ ಹಿಡಿದ್ಬಿಟ್ಟವ್ರಿ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ರೀ, ತಮ್ಮದೇ ಕರೆಕ್ಟ್ ಅಂತಾರೆ. ಶಂಕರಾಚಾರ್ಯರು ಒಂದು ಹೇಳಿದರು, ಇವರೊಂದು ಹೇಳಿದರು. ಒಬ್ರು ಯಾರು ಏನರ ಹೇಳಿದ್ರೆ ನಮ್ಗೆ ಕ್ಲಿಯರ್ ಆಗ್ತೈತ್ರಿಪ್ಪ, ಅವ್ರದ್ದು ಕ್ಲಿಯರ್ ಅನ್ಸಾತೈತಿ. ಅದನ್ನು ಮಾಡ್ಕೊಂಡ್ಬಿಡ್ಬೇಕು, ಇದನ್ನು ಮಾಡಬೇಕು, ಏನು ಕನ್ಫ್ಯೂಸ್ ಹಿಡ್ದೈತ್ರಿ, ಅದಕ್ಕೆ ನಾ ಏನು ಫಾಲೋ ಮಾಡಲಿ ಅಂತ ಕೇಳಿದ್ರು ಅವ್ರು ಕೇಳಿದೆ ನಾನು. ಮತ್ತೆ ಸೈಲೆಂಟ್, ಗಪ್ಪಿದ್ರು. ಆಮೇಲೆ ಒಂದು ಎಷ್ಟು ಸುಂದರವಾದ ಮಾತು ಹೇಳಿದರು. ನಾ ಏನು ತಿಳ್ಕೊಂಡಿದ್ದೆ, ಬೇಡಪ್ಪ ನೀ ಏನು ಅತ್ತ ಇತ್ತ ಒಯ್ಬೇಡ, ಅದನ್ನು ಹೋಗಬೇಡ, ಇದನ್ನು ಹೋಗಬೇಡ, ನಮ್ಮ ಬಸವ ಧರ್ಮವನ್ನು ಫಾಲೋ ಮಾಡು, ಇಲ್ಲ ಹಿಂದೂ ಧರ್ಮವನ್ನು ಫಾಲೋ ಮಾಡು, ಉಪನಿಷತ್ತನ್ನು ನೋಡು, ಇದನ್ನು ನೋಡು, ಯಾವುದರ ಒಂದು ಹೇಳ್ತಾರಂತ ನನ್ನ ಗೆಸ್ಸಿಂಗ್. ಯಾಕಂದ್ರೆ ನಮಗೊಂದು ಸ್ವಲ್ಪ ಅನಾದಿಮಾಕ್ ಇರ್ತೈತಿ, ನನಗೂ ಗೊತ್ತೈತಿ ಅನ್ನೋದು. ಅದನ್ನು ತೆಗೆದು ಒಗೆಯೋರೇ ಗುರುಗಳು. ಹೌದಾ? ನಮ್ಮನ್ನು ಸ್ವಚ್ಛ ಮಾಡೋರು ಗುರುಗಳು. ಅವ್ರು ಏನು ಜ್ಞಾನ ಹಾಕೋದಿಲ್ಲ, ಏನು ಅನ್ನೆಸೆಸರಿ ಏನು ಒಳಗೆ ಹಾಕ್ಕೊಂಡಿವಲ್ಲ ಅದನ್ನೆಲ್ಲ ಸ್ವಚ್ಛ ಮಾಡೋರೇ ಗುರುಗಳು. ಹೌದಾ? ಸೊ ಅದಕ್ಕೆ ಏನು ಹೇಳ್ತಾರೆ ಇವರು, ಇದನ್ನೇ ಮಾಡಂತ ಹೇಳ್ತಾರ ಅಂತ ನನ್ನ ಕಲ್ಪನೆ ಇತ್ತು. ಅದಕ್ಕೆ ಒಂದೇ ಸೆಂಟೆನ್ಸಲ್ಲಿ ಹೇಳಿದರು. ಏನಂತ ಹೇಳಿ ನಾನು ಕೇಳಿದೆ, ಏನು ಮಾಡ್ಬೇಕ್ರಿ ಅಪ್ಪ, ಇದನ್ನು ಮಾಡೋಣ, ಅದು ಮಾಡೋಣ, ಇದು ಮಾಡೋಣ, ಇದು ಮಾಡೋದು, ನನಗೆಲ್ಲ ಹಿಂಗೆ ಅಟ್ರಾಕ್ಟ್ ಆಗತ್ತವ್ರಿ ಅಂಥೇಳಿ. ಅವ್ರು ಹೇಳಿದರು, ನೀನು ಸತ್ಯದ ಆರಾಧನೆ ಮಾಡು ಅಂದರು. ಅಷ್ಟೇ. ಸತ್ಯ, ಅದು ಒಂದು ಶಬ್ದ ಸತ್ಯ, ಅದನ್ನು ಹುಡ್ಕೊತ ಹೊಂಟೀವಿ ನಾವು. ಅದಕ್ಕೆ ನಾವೀಗ ಅದಕ್ಕೂ ಅಟ್ಯಾಚ್ ಇಲ್ಲ. ಅದು ಇಲ್ಲ, ಇದು ಇಲ್ಲ, ಏನಿಲ್ಲ. ನಮಗೆ ಸತ್ಯ ಯಾರು ತೋರಿಸ್ತಾರ, ಆ ಬೆಳಕು ಯಾರು ತೋರಿಸ್ತಾರ, ಓಕೆ, ಅವ್ರ ಜೊತೆ ಕುಂದ್ರೋದು ಇಲ್ಲ. ಅಲ್ಲಿ ಅವರೊಳಗೆ ಕತ್ಲು ಕಾಣಕತ್ತಂದ್ರೆ ಅವರಿಂದ ಎದ್ದು ಹೊಂಟ್ಬಿಡೋದು. ಇಷ್ಟೇ ಈಗ ಇವತ್ತಿನ ನಮ್ಮ ತಿಳುವಳಿಕೆ. ಸೊ ನಾ ಇದನ್ನೆಲ್ಲ ಯಾಕೆ ಹೇಳತ್ತೀನಂದರೆ, ಗುರುಗಳು ತಮ್ಮದೇ ಒಂದು ದಾರಿಯಲ್ಲಿ ನಮಗೆ ತಿಳಿಸ್ಕೊಡ್ತಿರ್ತಾರೆ. ಎಷ್ಟೋ ಗುರುಗಳು ಕೂತ್ಕೊಂಡಿದ್ದಾರೆ ಇವತ್ತು. ಒಂದು ಶಬ್ದ, ಒಂದು ಸೆಂಟೆನ್ಸು, ಒಂದು ಏನೋ ಕೆಲವೊಂದು ಟೈಮ್ ಅವ್ರ ಸೈಲೆನ್ಸೇ ನಮಗೇನೋ ಒಂದು ತಿಳುವಳಿಕೆ ಕೊಟ್ಬಿಡುತ್ತೆ. ಅದಕ್ಕೆ ಇದು ಯಾವಾಗ ನಾವು ಆ ಗುರುಗಳನ್ನ ಅರ್ಥ ಮಾಡ್ಕೊಡ್ತೇವೆ, ನನಗಂತೂ ಅವ್ರು ಇನ್ನೂ ಅದಾರ ಒಳಗಡೆ, ನನಗೇನು ಹೋಗಿದ್ದಾರೆ ಅದು ಇದು ಏನು ನಮ್ಮ ಪ್ರಶ್ನೆನೇ ಇಲ್ಲ. ಅವರಿದ್ದಾರೆ, ಓಕೆ, ಮನುಷ್ಯತ್ವದಿಂದ ದೈವತ್ವದ ಕಡೆ ಸಾಗಿದ್ದಾರೆ. ಅವ್ರಿಗೆ ನಮ್ಗೆ ದಾರಿ ತೋರಿಸಿದ್ದಾರೆ. ಅವ್ರು ಹೇಳಿದ್ದು ಎಷ್ಟೋ ಸುಮ್ಮನೆ ಅದನ್ನು ಜ್ಞಾನವನ್ನು ಪೂಜೆ ಮಾಡ್ಕೊತ ಕೂತ್ಕೊಂಡು ನಾವು ಹಂಗೆ ಮಾಡ್ತೇವೆ, ಹಿಂಗೆ ಮಾಡ್ತೇವೆ, ಮುಂಜಾನೆ ಗಂಟೆ ಬಾರಿಸ್ತೇವೆ, ಅದು ಮಾಡ್ತೇವೆ, ಇದೆಲ್ಲಕ್ಕಿಂತ ಸತ್ಯದ ಒಂದು ನಿಲುವಿನಲ್ಲಿ ನಮ್ಮನ್ನೇ ನಾವು ತೊಡಗಿಸ್ಕೊಂಡ್ಬಿಟ್ರೆ, ಓಕೆ, ಅದನ್ನು ಸತ್ಯ ಹೇಳಿದಾಗ ಅವಾಗೂ ಒಂದು ಬಂತು. ಕೆಲವೊಂದು ಟೈಮು ಸತ್ಯ ಹೇಳಿದ್ರೆ ಜಗತ್ತು ನನಗೆ ಹಿಂಗೆ ಅಂತೈತಿ, ಹಂಗೆ ಅಂತೈತಲ್ಲ ಅಂತ ಬಂತು. ಕರೆಕ್ಟ್ ಯೂಟ್ಯೂಬ್ನಾಗ ಒಂದು ವಿಡಿಯೋ ಬಂತು. ಏನು ವಿಡಿಯೋ ಬಂತು? ಒಂದು ತಿಪ್ಪು ಇರ್ತೈತಿ, ಅದ್ರಾಗ ಒಂದು ಹೂ ಇರ್ತೈತಿ. ತಿಪ್ಪಿ ನೋಡ್ತೀಯೋ ಹೂ ನೋಡ್ತೀಯೋ ನಿನಗೆ ಬಿಟ್ಟಿತ್ತು ಅಂದರು. ಅಲ್ಲಿ ಒಂದು ಮೆಸೇಜೇ. ಅವ್ರ ಜೊತೆ ಕನೆಕ್ಟ್ ಆಗಿಬಿಟ್ರೆ ನೀನು ಯಾವಾಗ ಕಷ್ಟದಲ್ಲಿ ಇರ್ತೇವೆ ನಾವು, ಅವಾಗ ಒಂದು ಮೆಸೇಜ್ ಕೊಟ್ಕೊಂಡು, ನಿಮಗೂ ಭಾಳ ಅನುಭವಗಳಿರಬೇಕು, ಬಟ್ ನನಗಾದ ಅನುಭವಗಳು ಇಷ್ಟೇ. ಮುಂದೆ ಏನು ಮಾಡೋದು ಈ ಜಗತ್ತಿನಾಗ ಅಂತ ಒಂದು ಪ್ರಶ್ನೆ ಬಂತು. ಮೊನ್ನೆ ಮತ್ತೆ ಇಷ್ಟೆಲ್ಲ ಮಾಡಾಕತ್ತೀವಿ, ಏನು ಮಾಡೋದು ಅಂಥೇಳಿ. ಆವಾಗ ಮರುಭೂಮಿದೊಂದು ವಿಡಿಯೋ ಬಂತು.
ಮರುಭೂಮಿ ಬಗ್ಗೆ ಹೇಳ್ತು. ಏನಂದರೆ ಮರುಭೂಮಿಯಲ್ಲಿ ಒಂದು ಹೂ ಅರಳ್ತಂತೆ, ಅಂದರೆ ಒಂದು ಗಿಡ ಇತ್ತಂತೆ. ಅದಕ್ಕೆ ಯಾರೋ ದಾರಿ ಹೋಗೋ ಕೇಳಿದಂತೆ, ಏನು ಮಾಡ್ತಿ ಇಲ್ಲಿ ನೀ ಹೂ ಬಿಟ್ಟರೆ ನೀ ಏನು ಮಾಡಾವದಿ, ನೀನು ನೋಡೋರಿಲ್ಲ ಏನಿಲ್ಲ, ನೀ ಬೆಸ್ಟ್ ಚಂದ ಐತೆ ಹೂ ಅಂತ ಯಾರು ಅನ್ನೋರಿಲ್ಲ ಏನಿಲ್ಲ, ರೈಟ್. ಅವಾಗ ಗಿಡ ಅಂತಂತೆ, ಓಕೆ ಹೂ ಬಿಡ್ತೀನಿ ಹೋಗ್ತೀನಿ ಅಂತ. ಹೂ ಬಿಡಾಕ ಬಂದೇನಲ್ಲ. ಅದಕ್ಕೆ ನಾ ಇನ್ನೊಬ್ಬರ ಸಲುವಾಗಿ ಕೆಲಸ ಮಾಡೋ ಪ್ರಶ್ನೆಯಲ್ಲೇ ಇಲ್ಲ. ನಾನು ಹೂ ಬಿಡಾಕ ಬಂದೇನಿ. ನಾವು ಹೂ ಬಿಡೋದು ನೋಡೋರು ನೋಡ್ತಾರೆ, ಬಿಡೋರು ಬಿಡ್ತಾರೆ, ಅನ್ನೋರು ಅಂತಾರೆ ಚಂದ ಐತಂತಾರೆ, ಚಂದ ಇಲ್ಲ ಅಂತಾರೆ. ಒಬ್ರು ಹೋಗಿ ಅದನ್ನ ದೇವ್ರಿಗೆ ಹುಡಿಗೆ ಹಾಕ್ತಾರೆ, ಕೆಲವೊಬ್ರು ಇಲ್ಲಿ ಹಾಕೋತಾರೆ, ಕೆಲವೊಬ್ರು ಅದನ್ನ ಕಾಲಾಗ ಒಗೆದು ಹೋಗ್ತಾರೆ, ಇಲ್ಲ ಅಲ್ಲೇ ಬಾಡಿ ಹೋಗ್ತೈತಿ. ಅದು ನಮಗೆ ಸಂಬಂಧ ಇಲ್ಲ. ನಾವು ಬಂದೇವಿ, ಏನೋ ಒಂದು ಒಳಗಡೆ ಶಕ್ತಿ ಐತಿ. ಆ ಮನುಷ್ಯತ್ವದಿಂದ ದೈವತ್ವದ ಕಡೆ ಸಾಗಬೇಕು. ಆ ಒಂದು ಏನು ಮಜ್ಜಿಗೆ ಕಡ್ಯಾಕತ್ತ ನಾವು, ಇದೆಲ್ಲ ಮಜ್ಜಿಗೆ ಐತಿ. ಮಜ್ಜಿಗೆ ಕಡ್ದಂಗೆ ಕಡಿದ್ರನ ಬೆನ್ನಿ ಬರೋದು. ಅದಕ್ಕೆ ಕಷ್ಟ ಸುಖಗಳು ಬರುವು, ಅವರು ಇವರು ಅನ್ನೋರು. ಓಕೆ, ಮಜ್ಜಿಗೆ ಎಷ್ಟು ಕಡಿತೈತೆ ಅಷ್ಟು ಲಘು ಬೆನ್ನಿ ಹೊರಗೆ ಬರ್ತೈತಿ. ನಾ ಕಡಿಯಬಾರ್ದು ಮಜ್ಜಿಗೆ ಅಂದರೆ ಹುಳಿಯಾಗಿ ಸಾಯ್ತೇವೆ. ಹೌದಾ? ಅದಕ್ಕೆ ಭಾಳ ಚೆನ್ನಾಗಿ ಹೇಳಿದ್ದು ಏನಂದರೆ, ಈಗೀಗ ಮೊನ್ನೆ ನನಗೆ ಒಂದು ವರ್ಷದಲ್ಲಿ ಇದೊಂದು ಹೊಸ ನಮ್ಮದೇ ಆದ ಇವು ಬೇರೆ ಬೇರೆಯವ್ರ ಸ್ಲೋಗನ್ ಇರ್ತಾವಲ್ಲ, ಸ್ವಾಮಿ ವಿವೇಕಾನಂದರು ಹಿಂಗೆ ಹೇಳಿದರು ಹಂಗೆ ಹೇಳಿದರು ಅಂತ. ನನಗೊಂದು ಸ್ವಂತ ಬಂತು. ಏನು ಬಂತು ಅಂತ, ಯಾಕೆ ಬಂತು ಅಂತ ಗೊತ್ತಿಲ್ಲ. ಎಷ್ಟು ಚಂದ ಬಂತಂದರೆ, ಎಷ್ಟೋ ಮನುಷ್ಯರು ಈ ಜಗತ್ತಿನಲ್ಲಿ ಹುಟ್ಟಲಾರದೆ ಸತ್ತು ಹೋದರು. ಇದು ತಾನೇ ಬಂತು. ಯಾಕೆ ಬಂತಂದು ಗೊತ್ತಿಲ್ಲ. ಇದಕ್ಕೆ ಸರಿನೋ ತಪ್ಪು ಅಂತ ತರ್ಕಕ್ಕೂ ಬೀಳಕ್ಕೆ ಹೋಗ್ಬೇಡ್ರಿ, ನನ್ನ ಸಲುವಾಗಿ ನಿಮ್ಮ ಟೈಮ್ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟೋ ಮನುಷ್ಯರು ಈ ಜಗತ್ತಿನಲ್ಲಿ ಹುಟ್ಟಲಾರದೆ ಸತ್ತು ಹೋದರು. ಇದು ಮತ್ತೆ ರಾತ್ರಿ ಬಂದಿದ್ದು. ಒಂದೇನೋ ಕೂತ್ಕೊಂಡು ಮುಂಜಾನೆ 3:30 ವಿಚಾರ ಮಾಡುವಾಗ, ಧ್ಯಾನ ಕೂತ್ಕೊಂಡಾಗ ಇದೇನೋ ಪಟ್ನ ಬಂತು. ಮುಂದೆ ವಿಚಾರ ಮಾಡ್ಕೊತ ಹೋದೆ, ಹೌದಲ್ಲ, ನರೇಂದ್ರ ತಾಯಿಯ ಗರ್ಭದಿಂದ ಹುಟ್ಟಿದ್ರು, ಈ ಜಗತ್ತಿಗೆ ಬಂದು ಸ್ವಾಮಿ ವಿವೇಕಾನಂದರಾಗಿ ಮತ್ತೆ ಹುಟ್ಟಿದ್ರಲ್ಲ. ಈ ಮನುಷ್ಯನಿಗೆ 2 ಹುಟ್ಟ. ಸಿದ್ಧಾರ್ಥ ತಾಯಿಯ ಗರ್ಭದಿಂದ ಹುಟ್ಟಿದ್ರು, ಮನುಷ್ಯ ಇಲ್ಲಿ ಬಂದ ತಕ್ಷಣ ಅವರು ಗೌತಮ ಬುದ್ಧನಾಗಿ ಹುಟ್ಟಿದರು. ಹೌದಾ? ಹುಟ್ಟೋದೇ ಜೀವನದ ಒಂದು ಮುಖ್ಯ ಉದ್ದೇಶ ಅಂತ ಈಗ ಅನ್ನಿಸ್ತಾ ಇದೆ. ನಾ ಎಲ್ಲಿ ಹುಟ್ಟಿದೆ, ಯಾಕೆ ಹುಟ್ಟಿದೆ, ಯಾರ ಮನೆಯಲ್ಲಿ ಹುಟ್ಟಿದೆ, ಎಷ್ಟು ಕಷ್ಟದಲ್ಲಿ ಹುಟ್ಟಿದೆ, ಯಾರು ಎಂಥ ಪರಿಸ್ಥಿತಿಯಲ್ಲಿ ಹುಟ್ಟಿದ್ದೇವೆ, ಯಾವ ವಾತಾವರಣದಲ್ಲಿ ಹುಟ್ಟಿದೆ, ಇದು ಸಂಬಂಧ ಇಲ್ಲ. ಅದು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಹೌದಾ? ಬಟ್ ಈ ಜಗತ್ತಿಗೆ ಬಂದಮೇಲೆ ಇನ್ನೊಂದ್ಸಲ ಹುಟ್ಟಬೇಕಲ್ಲ, ರೈಟ್? ನನಗನ್ನಿಸುತ್ತೆ ಅಪ್ಪಾಜಿ ಹುಟ್ಟಿದವರಲ್ಲಿ ಒಬ್ಬರು ನಾವು ನೋಡಿದ್ದು, ಸಾಕ್ಷಾತ್ಕಾರವಾಗಿ ನೋಡಿದ್ದು. ಹೌದಾ? ಅವರು ಅದೇ ಒಂದು ಪ್ರೊಸೆಸ್ನಲ್ಲಿದ್ದರು. ಆ ಪ್ರೊಸೆಸ್ನಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ನಮಗೆ ಸಂದೇಶಗಳನ್ನು ಕೊಟ್ಕೊಂತು ನಮ್ಮನ್ನು ಒಂದು ಸರಿಯಾದ ದಾರಿಗೆ ತೊಗೊಂಬಂದರು. ನಮ್ದು ಇನ್ನೂ ದಾರಿ ಭಾಳ ಐತಿ. ನಾವು ಪೂರ ಇನ್ನೂ ಸ್ವಚ್ಛಾಗಿವಿ. ಇಲ್ಲಿ ಇಂದ್ರಾಕು ಯೋಗ್ಯ ಅದೇವಿಲ್ಲೋ ಗೊತ್ತಿಲ್ಲ ನನಗೆ. ಓಕೆ, ಇನ್ನೂ ಒಳಗಡೆ ಕಲ್ಮಶ ಐತಿ, ಕೆಟ್ಟ ವಿಚಾರಗಳಿದ್ದಾವೆ, ಏನೇನೋ ಬರ್ತವೆ. ಬಟ್ ಯಾವಾಗ ಬರ್ತವೆ ಅವ್ರು ನೆನಪಾಗ್ತೈತಿ, ಮತ್ತು ಸ್ವಚ್ಛ ಆಗ್ತಾವೆ, ಮತ್ತು ಒಂದು ದಾರ್ಯಾಗ ಬರಾಕತ್ತೀವಿ. ಸೊ ನಾನು ಮಾತನ್ನು ಮುಗಿಸೋಕ್ಕಿಂತ ಮೊದಲು, ಯಾಕಂದರೆ ಹೆಚ್ಚಿಗೆ ಹೇಳಕ್ಕೆ ಬರೋದಿಲ್ಲ, ಆಗಿದ್ದಷ್ಟೇ ಇಷ್ಟ. ಹೌದಾ? ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ಕೆ ಬರೋದಿಲ್ಲ. ಮುಂದೆ ನನಗೆ ಸಂತ ಶಿಶುನಾಳ ಶರೀಫರದ್ದು ಒಂದು ನೆನಪಾಗುತ್ತೆ. ಅವರು ಕೊನೆಯ ದಿವಸ ಅಂತೆ ನನಗೆ ಇವರೊಬ್ಬರು ಸಾಧಕರು ಹೇಳಿದ್ದಿದ್ದು. ಅವ್ರೇನು ಕೊನೆಯ ದಿವಸ ಹಳ್ಳಿಗೆ ಹಿಂಗೆ ಬರ್ತಾರಂತೆ, ನೋಡಪ್ಪ ನಾನು ಇದು ಹೋಗೋದಿದೆ, ಅದಕ್ಕೆ ನೀವೆಲ್ಲ ಆವಾಗ ಕೇಳ್ತಾರಂತ ಹಳ್ಳಿ ಮಂದಿ, ಯಾಕ್ರಿ ಅಪ್ಪರ ಇರ್ರಿ ಅದು ಇದು ಅಂಥೇಳಿ. ಆವಾಗ ಇಲ್ಲ, ಸಮಯ ಬಂದೈತಿ, ಜೀವಾತ್ಮ ಪರಮಾತ್ಮ ಸೇರೋದೈತಿ, ಅದಕ್ಕೆ ನೀವೆಲ್ಲ ದೀಪ ಹಚ್ಕೊಂಬರೋಗ್ರಿ ಅಂತಂದ್ರಂತೆ. ಈ ಹಳ್ಳಿ ಮಂದಿ ಎಲ್ಲ ಹೋಗಿ ದೀಪ ಹಚ್ಕೊಂಡು ಬಂದು ಮನೆಗೆ ಹೋಗಿ ಮನೆಯ ದೀಪ ಹಚ್ಚಿ ದೀಪ ಹಿಡ್ಕೊಂಡು ಅವ್ರು ಕಟ್ಟಿ ಸುತ್ತಲೂ ಇಟ್ರಂತೆ. ಅವ್ರು ಕೂತ್ಕೊಂಡು ಅವಾಗ ಸಂತ ಶಿಶುನಾಳ ಶರೀಫರು ಒಂದು ಮಾತು ಹೇಳಿದ್ರಂತೆ, ರೈಟ್? ಏನು? ಮರೆಯುವ ಮನೆಯಲ್ಲಿ ಅರಿವಿನ ದೀಪ ಹಚ್ಚಂದ್ರೆ ಮಣ್ಣಿನ ಮನೆಯಲ್ಲಿ ಎಣ್ಣೆಯ ದೀಪ ಹಚ್ಚಿದ್ರಲ್ಲೋ ಅಂದ್ರಂತ. ಈ ಮರೆಯುವ ಮನೆಯಲ್ಲಿ ಅರಿವಿನ ದೀಪ ಹಚ್ಕೊಳ್ರು ಅಂತಂದರೆ ನೀವು ಮಣ್ಣಿನ ಮನೆಯಲ್ಲಿ ಎಣ್ಣೆಯ ದೀಪ ಹಚ್ಚಿ ಬಂದ್ರಲ್ರು ಅಂತ ಅಂದ್ರಂತೆ. ಅದಕ್ಕೆ ಅಪ್ಪರು ನಮ್ಮ ಜೀವಮಾನದಲ್ಲಿ ಬಂದಿದ್ದು, ನಮ್ಮ ಒಂದು ಈ ಸಮಯದಲ್ಲಿ ಬಂದಿದ್ದು, ನಮ್ಮ ಅರಿವಿನ ದೀಪ ಬೆಳಗಿಸ್ಲಿಕ್ಕೆ ಬಂದರು. ಯಾಕಂದ್ರೆ ಅವರಲ್ಲಿ ಆ ಬೆಳಗಿತ್ತು, ಆ ದೀಪ ಎಷ್ಟೋಗಳನ್ನು ಹಚ್ಚಿದ್ರು. ಅದಕ್ಕೆ ಮನೆಯಲ್ಲಿ ದೀಪ ಹಚ್ಚೋಕ್ಕಿಂತ ಹೆಚ್ಚಿಗೆ ನಮ್ಮೊಳಗೆ ದೀಪ ಹಚ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಅವರ ಆಶೀರ್ವಾದ ಸದಾ ಇದೆ ಅಂತ ಹೇಳಿ, ನನಗೆ ನಾನು ಇಲ್ಲಿ ಬರಲಿಕ್ಕೆ ಯೋಗ್ಯ
ಅಂತ ತಿಳಿದು ನನ್ನನ್ನು ಸ್ವಾಮೀಜಿಯವರು, ಹರ್ಷಾನಂದ ಸ್ವಾಮೀಜಿಯವರು ಓಕೆ ಇಲ್ಲಿ ಬರಲಿಕ್ಕೆ ಹೇಳಿದ್ದಕ್ಕೆ ನಾನು ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಮೇಲೆ ಈ ಮಾತಾಡ್ತಾ ಏನಾರ ಎಕ್ಸ್ಟ್ರಾ ಮಾತಾಡಿದ್ರೆ ಅಪ್ಪಾರ ಚರಣಕ್ಕೆ ಹಾಕ್ತೇನೆ. ನಾ ಇನ್ನೂ ಚಿಕ್ಕವನು, ನೋಡೋಕೆ ದಪ್ಪದೇನಿ ಬಟ್ ಚಿಕ್ಕವನು. ನಾ ಇನ್ನೂ ಅರಿವು ಭಾಳ ಜಾಗೃತ ಆಗಬೇಕು. ಬಟ್ ದಾರ್ಯಾಗದೇನಿ, ದಾರ್ಯಾಗ ತೊಗೊಂಬಂದ್ರು ಅಪ್ಪಾರು, ದಾರ್ಯಾಗ ಇಟ್ಟಾರ, ಜಗತ್ತಿನ ಸಲುವಾಗಿ ಸೇವೆ ಮಾಡ್ಲಿಕ್ಕೆ ಹಚ್ಚಾರ. ಅದನ್ನು ಕಂಟಿನ್ಯೂ ಮಾಡೇನಿ. ಅಪ್ಪರದು ಕೊನೆಯೇ ಒಂದು ನಾನು ಭೇಟಿ ಅಂದರೆ ಇಲ್ಲೇ ಈ ಸೈಡ್ ಒಂದು ರೂಮ್ ಇದೆ, ಅಲ್ಲಿ ಬಂದಿದ್ವಿ. ಒಂದೇನೋ ಅಕ್ಕರು, ವೀಣಾ ಬನಂಜಿ ಅಕ್ಕರು, ಆಮೇಲೆ ಸೇಡಂಜಿ, ಬಸವರಾಜ್ ಪಾಟೀಲ್ ಸೇಡಂಜಿಯವರು, ನಮ್ಮ NM ಬಿರಾದರ್ಸ್ ಅವರು ಎಲ್ಲರೂ ಸೇರಿಕೊಂಡು ಅವ್ರ ಜೊತೆ ಕೂತ್ಕೊಂಡಾಗ ಒಂದೇನೋ ನಡೆದಿತ್ತು. ಯುವಕರ ಸಲುವಾಗಿ ಏನೋ ಮಾಡಬೇಕು ಅಂತ ಅಪ್ಪರು 1.5-2 ತಾಸು ಕೂತ್ಕೊಂಡಿದ್ರು ಅವತ್ತು. ಏನಾದರೂ ಮಾಡಬೇಕು ಯುವಕರ ಸಲುವಾಗಿ ಅಂತ ಏನೋ ನಡೆದಿತ್ತು. ಅಲ್ಲಿ ಏನೋ ಒಂದು ಫೀಲಿಂಗ್ ಬಂದಾಗ ಅಪ್ಪರು ಫಸ್ಟು ಹೊಟ್ಟೆ ಅಂತ ಹೇಳಿದರು. ಮೊದಲು ಹೊಟ್ಟೆ ತುಂಬಬೇಕು ಅಂದರೆ ಅವ್ರು ಏನಾದರೂ ಮಾಡ್ತಾರೆ ಅಂಥೇಳಿ. ಮುಂದೆ ನನ್ನ ಕಡೆ ನೋಡಿದರು, ನೀವೇನಂತೀರಿ ಅಂದರು. ಇಲ್ಲರಿ ಅಪ್ಪರ, ಈ ಜಗತ್ತು ಚೇಂಜ್ ಆಗಬೇಕಂದ್ರೆ, ಮನುಷ್ಯತ್ವ ಚೇಂಜ್ ಆಗಬೇಕಂದ್ರೆ ಯಾವುದು ಪ್ರೈಮ್ ಮಿನಿಸ್ಟರ್ ರೂಮು ಇಲ್ಲ ಯಾವುದೋ ಒಂದು ಕಂಪ್ನಿದು ಬೋರ್ಡ್ ರೂಮು ಯಾವುದು ಚೇಂಜ್ ಮಾಡೋಕ್ಕಾಗೋದಿಲ್ಲ ರೀ. ಏನಾದರೂ ಬದಲಾವಣೆ ಬರಬೇಕು ಮನುಷ್ಯತ್ವದಲ್ಲಿ ಅಂತಂದರೆ ದ ಒನ್ಲಿ ರೂಮ್ ದ್ಯಾಟ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಹ್ಯುಮ್ಯಾನಿಟಿ ಈಸ್ ಕ್ಲಾಸ್ ರೂಮ್. ವಿದ್ಯಾರ್ಥಿ ಏನು ಕೊಠಡಿ ಇದೆ ಅಲ್ಲ, ಶಾಲಾ ಕೊಠಡಿ ಇದೆ ಅಲ್ಲ, ಅಲ್ಲೇ ಏನಾದರೂ ಬದಲಾವಣೆ ಬರಬೇಕು ರೀ. ಅಲ್ಲಿ ಬದಲಾವಣೆ ಬರಬೇಕಂದ್ರೆ ಅಲ್ಲಿ ನಿಂತ್ಕೊಳ್ಳುವ ಶಿಕ್ಷಕ ಬದಲಾವಣೆ ಆಗಬೇಕು. ಯಾಕಂದರೆ ಇವತ್ತಿನ ಜಗತ್ತಿನಲ್ಲಿ ಶಿಕ್ಷಕರ ಕಡಿಮೆ ಆಗ್ತಾ ಇದ್ದಾರೆ, ಜಾಬ್ ಹೋಲ್ಡರ್ಸ್ ಹೆಚ್ಚಿಗೆ ಆಗ್ತಾ ಇದ್ದಾರೆ. ಶಿಕ್ಷಣವಾಗಿ ಉಳಿದಿಲ್ಲ. ಅದಕ್ಕೆ ಶಿಕ್ಷಕರನ್ನ ಸಬಲೀಕರಣ ಮಾಡಬೇಕು ರೀ. ಶಿಕ್ಷಕರು ಅವರು ಜೀವನ ಪಾಠಗಳನ್ನು ಕಲಿತು ಒಳ್ಳೆ ಶಿಕ್ಷಕರಿದ್ದರೆ ಅವರು ತಮ್ಮ ಜೀವನದಲ್ಲಿ ಅವರು ತಮ್ಮ ಹೊಟ್ಟೆ ಎಲ್ಲ ಕರಿಯಾಕ್ಟಾಗುತ್ತೆ. ಅಟ್ ದ ಸೇಮ್ ಟೈಮ್ ಅಷ್ಟು ಮಕ್ಕಳ ಜೀವನದಲ್ಲಿ ಒಂದೆಷ್ಟೋ ದೀಪಗಳನ್ನು ಹಚ್ತಾರೆ. ಅದಕ್ಕೆ ಅವ್ರಿಗೆ ಜೀವನ ಪಾಠಗಳನ್ನು ಕಲಿಸ್ಬೇಕು, ಅವಾಗ ಮಾತ್ರ ಆಗ್ತೈತ್ರಿ ಅಂತ ಅಂದ್ಬಿಟ್ವಿ. ಅಂದ್ವ್ಯೋ ಏನು ಅನಿಸಿದ್ರು ಗೊತ್ತಿಲ್ಲ, ಅಂದ್ಬಿಟ್ವಿ. ಮುಂದೆ ನೀವ ಮಾಡ್ರಿ ಅದನ್ನ ತಂದ್ರು. ಅದಕ್ಕೆ ನಮಗೊಂದು ಅಸೈನ್ಮೆಂಟ್ ಕೊಟ್ಟು ಹೋಗ್ಯಾರ ಅಪ್ಪರೀಗ. ಅದೇ ಅಸೈನ್ಮೆಂಟ್ನಾಗ ಅದೀವಿ. ಇವತ್ತಿಗೆ 2600 ಶಿಕ್ಷಕರು ಆನ್ಲೈನ್ನಲ್ಲಿ ಒಂದು 6 ತಿಂಗಳ ಕೋರ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ಅವ್ರದ್ದು ಒಂದು ಕೃಪೆ. ಇದು ಇನ್ನೂ ಹೆಚ್ಚಿಗೆ ಜನಕ್ಕೆ ಮುಟ್ಟುತ್ತೆ. ಸೊ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಮಾಡಲಿಕ್ಕಾಗುತ್ತೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಬಟ್ ಇದು ಬಹಿರಂಗದ ಪಯಣ, ಬಟ್ ಅಂತರಂಗದ ಪಯಣ ನಡೆದೈತಿ. ಹೊರಗೆ ನೋಡ್ಕೊತ ಒಳಗೆ ಹೋಗೋದು. ಅಲ್ಲಮ್ಮ ಪ್ರಭುಗಳು ಹೇಳ್ದಂಗೆ ಕಣ್ಣಿದ್ದು ಕುರುಡನಾದೆ. ನನ್ನ ಪೂರ ವಚನ ಹೇಳಕ್ಕೆ ಬರುವುದಿಲ್ಲ. ಕಣ್ಣಿದ್ದು ಕುರುಡನಾದೆ, ಕಿವಿ ಇದ್ದು ಕಿವುಡನಾದೆ, ಆಮೇಲೆ ಬಾಯಿ ಇದ್ದು ಮೂಕನಾದೆ, ಎಂಥ ಜೀವನಪ್ಪ ನಿಂದಂತ ಅಲ್ಲಮ್ಮ ಪ್ರಭುಗಳು ಹೇಳಿದರು. ನನಗೆ ಎಸೆನ್ಸ್ ಅಷ್ಟೇ, ಸಾರಾಂಶ ಅಷ್ಟೇ ತೊಗೊಂಡಿರ್ತೀನಿ ನಾನು. ಅವು ಪೂರಾ ಸೆಂಟೆನ್ಸ್ ಆಗಿ ಅವ್ನು ಹೇಳಕ್ಕೆ ಬರೋದಿಲ್ಲ. ಇನ್ನು ಕಲಿತೇನೆ, ಇನ್ನೊಂದು ವರ್ಷದಾಗ ಕಲಿತೇನೆ. ಅಪ್ಪರ ಮುಂದೆ ಹೇಳೀನಿ, ಕಲಿತೇನೆ. ಸೊ ಆ ಕಣ್ಣಿದ್ದು ಕಿವುಡನಾದೆ ಕುರುಡನಾದೆ ಅಂತಂದರೆ ಬರೀ ಕಣ್ಣುಗಳನ್ನು ಜಗತ್ತನ್ನು ನೋಡಲಿಕ್ಕೆ, ಅವ್ರು ನೋಡಲಿಕ್ಕೆ, ಇದನ್ನು ನೋಡಲಿಕ್ಕೆ, ಬೇರೆ ಬೇರೆ ದೇಶಗಳನ್ನು ನೋಡಲಿಕ್ಕೆ, ಪಿಕ್ಚರ್ ನೋಡಲಿಕ್ಕೆ, ಅದನ್ನ ನೋಡಲಿಕ್ಕೆ ಇದನ್ನೇ ಕಳೆದೆ ನಿನ್ನ ನೋಡೋಕೆ ಯಾವಾಗಲೂ ಕಳಿಲಿಲ್ಲಲ್ಲ. ಅದನ್ನ ನಿನ್ನೊಳಗೆ ಹೊಕ್ಕು ನೋಡಬೇಕಲ್ಲ, ಮಾಡಲಿಲ್ಲ. ಹಾಗೆ ಕಿವಿಯನ್ನು ಬರೀ ಎಲ್ಲರದ್ದು ಕೇಳಿಸ್ಕೊಳ್ಳೋಕ್ಕೆ ಆದೆ, ನಿನ್ನೊಳಗೂ ಒಂದು ಏನೋ ಹೇಳ್ತಾ ಇದೆ, ಅದನ್ನ ಕೇಳಿಸ್ಕೊಳ್ಳಿಲ್ಲಲ್ಲ. ಬಾಯಿ ಬರೀ ಬೇರೆದನ್ನು ಮಾತಾಡ್ತು, ಒಳಗೆ ಮಾತಾಡಲಿಲ್ಲಲ್ಲ. ಎಂಥದಪ್ಪ ನಿನ್ನ ಜೀವನ. ಅದಕ್ಕೆ ಕಣ್ಣಿದ್ದು ಕಿರುಡಾಗೋದು ಬೇಡ. ಆಮೇಲೆ ಕಣ್ಣಿದ್ದು ಕುರುಡಾಗೋದು ಬೇಡ, ಕಿವಿ ಇದ್ದು ಕಿವುಡಾಗೋದು ಬೇಡ, ಬಾಯಿ ಇದ್ದು ಮೂಕನಾಗೋದು ಬೇಡ. ನಮ್ಮ ಒಳಗೊಂದು ಏನೈತಿ ಅದ್ರ ಜೊತೆ ಮಾತಾಡ್ಕೊತ ಹೋದರೆ ಒಳಪಯನ ಚಾಲು ಆಗ್ತೈತಿ ಅಂತ ಹೇಳಿ ಅಪ್ಪುಗಳು ಬಹಳ ಸಿದ್ಧವಾಗಿ ತಮ್ಮದೇ ಒಂದು ಧಾಟಿಯಲ್ಲಿ ಶಬ್ದದ ಮುಖಾಂತರ, ಒಂದು ಸೆಂಟೆನ್ಸ್ ಮುಖಾಂತರ ಇವತ್ತಿಗೂ ನನಗೆ ಆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ನಾನು ಕರೆಕ್ಟ್ ಸಮಯದಲ್ಲಿ ಹಿಡಿತಾರೆ, ಕರೆಕ್ಟ್ ಹಿಂಗೆ ಎತ್ತಿದ ಕೂಡ ಬರ್ತಾರೆ. ಇಲ್ಲ ಯಾವುದೋ ಒಂದು ವಿಚಾರ ಅವ್ರದ್ದೊಂದು ಬರುತ್ತೆ, ನನ್ನ ದಾರಿಯೊಳಗೆ ಇಟ್ಟಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಚಿರಋಣಿಯಾಗಿದ್ದೇನೆ. ಆಮೇಲೆ ಅದು ಗುರುಗಳ ಆಜ್ಞೆ, ಅವ್ರು ಏನು ಮಾಡ್ತಾರೋ ಮಾಡ್ತಾರೆ. ಬಟ್ ಒಳಪಯಣ ಚಾಲು ಆಗಿದೆ. ಅಂತರಂಗದಲ್ಲಿ ಶುದ್ಧಿ ಬರಬೇಕು, ಬಹಿರಂಗದಲ್ಲಿ ತಾನೇ ಆಗೇ ಆಗುತ್ತೆ ಅಂತಂದರೆ ಅವು 7ರಲ್ಲಿ ಒಂದೊಂದೇ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ನನಗೆ ಇವತ್ತು ಅನ್ಸಾತೈತಿ. ಅದಕ್ಕೆ ಆ 7 ಏನದಾವು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಬೇಡ, ಯಾವುದರ ಒಂದು ಹುಡುಕ್ರಿ, ನಿಮಗೆ ಈಸಿ ಆಗೋದು. ಅದನ್ನು ಒಂದು ವಾರ ಮಾಡಿ ನೋಡ್ರಿ, ಆವಾಗ ಅಪ್ಪಾರ ಏನಂತ ಗೊತ್ತಾಗ್ತದೆ. ರೈಟ್. ಸೊ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.